ಸ್ತೋತ್ರಪ್ಪ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ಪರಲೋಕದ ತಂದೆ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ ನಿನ್ನ ಕೃಪಾ ಪಾದದ ಮುಂದೆ ಬರಲಿಕ್ಕೆ ಕೊಟ್ಟಂತ ಕೃಪೆಗಾಗಿ ನಿಮಗೆ ಸ್ತೋತ್ರ ಅಪ್ಪ. ನಾವು ನಿನ್ನನ್ನು ಯಾವಾಗಲೂ ಸ್ತುತಿಸಿ ಕೊಂಡಾಡುವಂಥ ಸೌಭಾಗ್ಯವನ್ನು ಕೊಟ್ಟಿದ್ದೀರಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜನೇ. ವಾರದ ಮೊದಲನೇ ದಿನ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದಿರುವಾಗ ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸಿ ಅಭಿಷೇಕಿಸಿ ಅಪ್ಪ ನಿನ್ನ ನೀತಿ ಮಾರ್ಗದಲ್ಲಿ ನಮ್ಮನ್ನು ನಡೆಯೋದಕ್ಕೆ ಸಹಾಯ ಮಾಡಿ ಕರ್ತನೆ. ಹಾಗೆ ಮಾಡುವ ದೇವರೇ ನಿಮಗೆ ಸ್ತೋತ್ರ ಕರ್ತನೆ. ನಮ್ಮ ನಾಯಕನಾಗಿದ್ದು ನಮ್ಮ ಜೊತೆಗಾರನಾಗಿದ್ದು ನೀವು ನಮ್ಮನ್ನು ನಡೆಸ್ತೀರಿ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಲಿ. ಯೇಸು ನಾಮದಲ್ಲಿ ಆಶೀರ್ವದಿಸ್ತಾ ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೆಳಿ ಹೊಂದಿದ್ದೇನೆ ನನ್ನ ಪರಲೋಕದ ತಂದೆಯೇ, ಆಮೆನ್. ಪರಿಶುದ್ಧಾತ್ಮನೇ ಇಳಿದು ಬಾ ದೇವಾ, ನನ್ನ ಹೃದಯವ ಸಂತೈಸುವ ದೇವಾ. ಸತ್ಯದ ಆತ್ಮನೇ ಆದಿಯ ತೋರು ದೇವಾ, ನನ್ನ ಯೇಸುವಿಗಾಗಿ ಜೀವಿಸ ಮಾಡು ದೇವಾ. ಪರಿಶುದ್ಧಾತ್ಮನೇ ಇಳಿದು ಬಾ ದೇವಾ, ನನ್ನ ಹೃದಯವ ಸಂತೈಸುವ ದೇವಾ. ಸತ್ಯದ ಆತ್ಮನೇ ಆದಿಯ ತೋರು ದೇವಾ, ನನ್ನ ಯೇಸುವಿಗಾಗಿ ಜೀವಿಸ ಮಾಡು ದೇವಾ. ಪರಿಶುದ್ಧಾತ್ಮನೇ ಪ್ರಿಯ ಯೇಸುವನ್ನು ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನೇ, ನನ್ನಯ ಮರ್ತ್ಯು ದೇಹವನ್ನು ಬಲಪಡಿಸಿ ನವ ಜೀವನವ ನೀಡು ದೇವರಾತ್ಮನೇ. ಪ್ರಿಯ ಯೇಸುವನ್ನು ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನೇ, ನನ್ನಯ ಮರ್ತ್ಯು ದೇಹವನ್ನು ಬಲಪಡಿಸಿ ನವ ಜೀವನವ ನೀಡು ದೇವರಾತ್ಮನೇ. ಪರಿಶುದ್ಧಾತ್ಮನೇ ಇಳಿದು ಬಾ ದೇವಾ, ನನ್ನ ಹೃದಯವ ಸಂತೈಸುವ ದೇವಾ. ಸತ್ಯದ ಆತ್ಮನೇ ಆದಿಯ ತೋರು ದೇವಾ, ನನ್ನ ಯೇಸುವಿಗಾಗಿ ಜೀವಿಸ ಮಾಡು ದೇವಾ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪೂರ್ಣನೇ ಪರಿಪೂರ್ಣನೇ, ಜ್ಞಾನ ಸಂಪೂರ್ಣನೇ, ನಿನ್ನನ್ನಾರಾಧಿಸುವೆ, ಹಾಡುವೆ ಕೊಂಡಾಡುವೆ. ಪರಿಪೂರ್ಣನೇ, ಜ್ಞಾನ ಸಂಪೂರ್ಣನೇ, ನಿನ್ನನ್ನಾರಾಧಿಸುವೆ, ಹಾಡುವೆ ಕೊಂಡಾಡುವೆ. ಆದಿಯು ಅಂತ್ಯವೂ ನೀನೇ, ನಿತ್ಯ ನಿರಂತರ ಕರ್ತನೇ. ಆಲ್ಫಾ ಓಮೆಗಾ ದೇವರು, ಅತಿ ಪರಿಶುದ್ಧ ಕರ್ತನೇ.
ಜೀವಿತದ ಬಲಹೀನತೆಯ ಪ್ರತಿವಿಜ್ಞಾಪಿಸಿ ನೀಗಿಸು. ಕರ್ತನಾಗಾದ ಮನವನ್ನು ಪರಿಶೋಧಿಸಿ ಆತ ಚಿತ್ತಾನುಸಾರವಾಗಿ ರೂಪಿಸು. ನನ್ನಯ ಜೀವಿತದ ಬಲಹೀನತೆಯ ಪ್ರತಿವಿಜ್ಞಾಪಿಸಿ ನೀಗಿಸು. ಕರ್ತನಾಗಾದ ಮನವನ್ನು ಪರಿಶೋಧಿಸಿ ಆತ ಚಿತ್ತಾನುಸಾರವಾಗಿ ರೂಪಿಸು. ಪರಿಶುದ್ಧಾತ್ಮನೇ ಇಳಿದು ಬಾ ದೇವಾ, ನೊಂದ ಹೃದಯವ ಸಂತೈಸುವ ದೇವಾ. ಸತ್ಯದ ಆತ್ಮನೇ ಆದಿಯ ತೋರು ದೇವಾ, ನನ್ನ ಯೇಸುವಿಗಾಗಿ ಜೀವಿಸ ಮಾಡು ದೇವಾ. ಪರಿಶುದ್ಧಾತ್ಮನೇ ನಿನ್ನ ಹೊರತು ನಾನು ಎಂದು ಬಾಳಲಾರೆನು, ನಿನ್ನನ್ನಲ್ಲದೆ ಯಾರ ಬಯಸಲಾರೆನು. ನಿನ್ನ ಪ್ರೀತಿ ಸ್ಪರ್ಶದಿಂದ ಮೈಯ ಮರೆತೆನು, ನಿನ್ನ ಒಲುಮೆ ನುಡಿಯ ಕೇಳಿ ನಾನು ನಲಿದೆನು. ನನ್ನ ಯೇಸುವೇ ನನ್ನೆನೆಯಲೇ ಎನ್ನಾಳಿನ ಸಂಗಾತಿಯೇ, ನನ್ನ ಯೇಸುವೇ ನನ್ನೆನೆಯಲೇ ಎನ್ನಾತ್ಮದ ಸಂಗಾತಿಯೇ. ಮಂದಾರರೇ ಶೃಂಗಾರರೇ ಆಧಾರರೇ ಆಪ್ತರೇ ಕಾಂತರೇ ಮದಲಿಂಗನೇ. ಲಾಲ 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 ಲಾಲ. ಅನುರಾಗದಿಂದ ಮರೆಯಾನು ಸೋತು ಹೋಗಲು, ನಿನ್ನ ಅಪ್ಪುಗೆಯ ನೆನಪು ನನಗೆ ಮುದವ ನೀಡಿತು. ನಿನ್ನ ಮಧುರವಾದ ಧ್ವನಿಯ ಕೇಳಿ ನನ್ನ ಹೃದಯವು ನಿನ್ನ ಸನಿಹ ಬಯಸಿ ತವಕಿಸುತ್ತ ನಿನ್ನ ಹುಡುಕಿತು. ನಾನು ದಿನ ನೆನೆದೆನು, ನೀ ಕಾಣಲಾದೆನು, ನಿನ್ನ ಮುಖವನ್ನು ನೋಡಲು ಬಯಸಿ ನಿಂತೆನು. ನಿನ್ನ ಹೊರತು ನಾನು ಎಂದು ಬಾಳಲಾರೆನು, ನಿನ್ನನಲ್ಲದೆ ಯಾರ ಬಯಸಲಾರೆನು. ನಿನ್ನ ಪ್ರೀತಿ ಸ್ಪರ್ಶದಿಂದ ಮೈಯ ಮರೆತೆನು, ನಿನ್ನ ಒಲುಮೆ ನುಡಿಯ ಕೇಳಿ ನಾನು ನಲಿವೆನು. ನನ್ನ ಯೇಸುವೇ ನನ್ನೆನೆಯಲೇ ಎನ್ನಾಳಿನ ಸಂಗಾತಿಯೇ, ನನ್ನ ಯೇಸುವೇ ನನ್ನೆನೆಯಲೇ ಎನ್ನಾತ್ಮದ ಸಂಗಾತಿಯೇ. ಮಂದಾರರೇ ಶೃಂಗಾರರೇ ಆಧಾರರೇ ಆಪ್ತನೇ ಕಾಂತನೇ ಮದಲಿಂಗನೇ. ಲಾಲ 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 ಲಾಲ. ಕೆಂಪು ಬಿಳುಪು ಬಣ್ಣ ಉಳ್ಳವ ಆತನ 10 ಸಾವಿರಗಳಲ್ಲೂ ಎದ್ದು ಮಿನುಗುವ, ಆತನ ಕಣ್ಣುಗಳು ತುಂಬಿ ತೊಳಕುವ ತೊರೆಗಳು. ಪದಗಳೆಲ್ಲ ಆತನನ್ನು ನಾವು ವರ್ಣಿಸಲು, ಮನೋಹರ ನಿ ಸುಂದರ ನಿ ಪ್ರೇಮ ಸಾಗರ. ನನ್ನ ಉಸಿರೇನು ನಾಸರೆ ನಿನ್ನ ಕೈ ಸೆರೆ, ನಿನ್ನ ಹೊರತು ನಾನು ಎಂದು ಬಾಳಲಾರೆನು, ನಿನ್ನನಲ್ಲದೆ ಯಾರ ಬಯಸಲಾರೆನು. ನಿನ್ನ ಪ್ರೀತಿ ಸ್ಪರ್ಶದಿಂದ ಮೈಯ ಮರೆತೆನು, ನಿನ್ನ ಒಲುಮೆ ನುಡಿಯ ಕೇಳಿ ನಾನು ನಲಿವೆನು. ನನ್ನ ಯೇಸುವೇ ನನ್ನೆನೆಯಲೇ ಎನ್ನಾತ್ಮದ ಸಂಗಾತಿಯೇ, ನನ್ನ ಯೇಸುವೇ ನನ್ನೆನೆಯಲೇ ಎನ್ನಾತ್ಮದ ಸಂಗಾತಿಯೇ. ಮಂದಾರರೇ ಶೃಂಗಾರರೇ ಆಧಾರರೇ ಆಪ್ತರೇ ಕಾಂತರೇ ಮದಲಿಂಗನೇ. ಲಾಲ 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 ಲಾಲ. ನನ್ನ ಮನವು ತೊರೆದು ಹೃದಯ ಮಿಡಿದು ನಿನ್ನ ಸೇರಲು, ನನ್ನ ಮನವು ತರುವುದನು ನಿನ್ನಲೊಂದಾಯಿತು. ನೀ ನನ್ನ ಬಾಳಿನಲ್ಲಿ ಇಂದು ತುಂಬಿ ತೊಳಕಲು, ನಿನ್ನ ಹೃದಯ ಮದುವೆ ಹರ್ಷದಿಂದ ಕುಣಿದು ನಲಿಯುವುದು. ನ ಬಯಸನು ಬೇರೇನನು ನೀ ನನ್ನ ಪ್ರಿಯನು, ನಿನ್ನವ ನೀ ನನ್ನವ ನಿನಗೆ ಜೀವ. ನಿನ್ನ ಹೊರತು ನಾನು ಎಂದು ಬಾಳಲಾರೆನು, ನಿನ್ನನಲ್ಲ
ಇಲ್ಲವೇ ಯಾರ ಬಯಸಲಾರೆನು ನಿನ್ನ ಪ್ರೀತಿ ಸ್ಪರ್ಶದಿಂದ ಮೈಯ ಮರೆತೆನು ನಿನ್ನ ಒಲುಮೆ ನುಡಿಯ ಕೇಳಿ ನಾನು ನಲಿವೆನು ರಮಿಸುವೇ ನದಿಯನೇ ನನ್ನ ಬಾಳಿನ ಸಂಗಾತಿಯೇ ರಮಿಸುವೇ ನದಿಯನೇ ನನ್ನ ಆತ್ಮದ ಸಂಗಾತಿಯೇ ಮಂದಾರನೇ ಶೃಂಗಾರನೇ ಆಧಾರನೇ ಆಪ್ತನೇ ಕಾಂತನೇ ಮನಲಿಂಗನೇ ಲಾ 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 la 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 ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ ಹಲ್ಲೆಲೂಯಾ 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 ನನ್ನ ಯೇಸು ರಾಜ ಹಲ್ಲೆಲೂಯಾ 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 ನನ್ನ ಯೇಸು ರಾಜ ನನ್ನ ಜೊತೆಯಲ್ಲಿ ಇರುವವರು ಅಡೋನ ಶಮ್ಮ ದೇವರು ಅವರೇ ಜೀವನ ಕೋಟೆಯು ಯಾವ ಭಯವೂ ನನಗಿಲ್ಲ ನನ್ನ ಜೊತೆಯಲ್ಲಿ ಇರುವವರು ಅಡೋನ ಶಮ್ಮ ದೇವರು ಅವರೇ ಜೀವನ ಕೋಟೆಯು ಯಾವ ಭಯವೂ ನನಗಿಲ್ಲ ಹಲ್ಲೆಲೂಯಾ 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 ನನ್ನ ಯೇಸು ರಾಜ hallelujah 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 ನನ್ನ ಯೇಸು ರಾಜ ಎಲ್ಲ ಜಯವು ನೀಡಿರುವ ಅಡೋನಿಸಿಯ ದೇವರು ಎಲ್ಲ ನನ್ನ ಮಾರ್ಗದಲ್ಲೂ ಸಂಗಡ ಇರುವ ರಾಜನು ಎಲ್ಲ ಜಯವು ನೀಡಿರುವ ಅಡೋನಿಸಿಯ ದೇವರು ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜನು hallelujah 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 ನನ್ನ ಯೇಸು ರಾಜ hallelujah 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 ನನ್ನ ಯೇಸು ರಾಜ ಅಗತ್ಯವೆಲ್ಲ ಪೂರೈಸುವ ದೇವರು ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು ಅಗತ್ಯವೆಲ್ಲ ಪೂರೈಸುವ ದೇವರು ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು hallelujah 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 ನನ್ನ ಯೇಸು ರಾಜ hallelujah 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 ನನ್ನ ಯೇಸು ರಾಜ ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ hallelujah 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 ನನ್ನ ಯೇಸು ರಾಜ hallelujah 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 ನನ್ನ ಯೇಸು ರಾಜ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ನೀನೇ ನನಗಿಲ್ಲ ನನಗ್ಯಾವ ಭಯವಿಲ್ಲ hallelujah 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 ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ
ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗಿಲ್ಲ, ನನಗ್ಯಾವ ಭಯವಿಲ್ಲ. ನೀನೇ ನನಗಿಲ್ಲ, ನನಗ್ಯಾವ ಭಯವಿಲ್ಲ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ. ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಂಬಿಗಸ್ತನೇ, ನಂಬಿಗಸ್ತನೇ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ. ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. Hallelujah, 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 Hallelujah. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗಿಲ್ಲ, ನನಗ್ಯಾವ ಭಯವಿಲ್ಲ. ನೀನೇ ನನಗಿಲ್ಲ, ನನಗ್ಯಾವ ಭಯವಿಲ್ಲ. ಓ ಕೃಪಾ ಪೂರ್ಣನೇ, ಮನ ಮರುಗುವಾತನೇ. ನನ್ನ ಜೊತೆಗಾರನೇ, ಇಮ್ಮನುವೇಲನೇ. ಕೃಪಾಪೂರ್ಣನೇ, ಕೃಪಾಪೂರ್ಣನೇ. ಓ ಕೃಪಾಪೂರ್ಣನೇ, ಮನ ಮರುಗುವಾತನೇ. ನನ್ನ ಜೊತೆಗಾರನೇ, ಇಮ್ಮನುವೇಲನೇ. Hallelujah, 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 Hallelujah. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗಿಲ್ಲ, ನನಗ್ಯಾವ ಭಯವಿಲ್ಲ. ನೀನೇ ನನಗಿಲ್ಲ, ನನಗ್ಯಾವ ಭಯವಿಲ್ಲ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ. ಪುನರುತ್ಥಾನ ಜೀವವು ನೀನೆ ನನ್ನ ಯೇಸುವೇ. ಜಯಿಸಿದಾತನೇ, ಮರಣವ ಜಯಿಸಿದಾತನೇ. ಮರಣ ಜಯಿಸಿದಾತನೇ, ಪುನರುತ್ಥಾನದ ರಸನೇ. ಪುನರುತ್ಥಾನ ಜೀವವು ನೀನೆ ನನ್ನ ಯೇಸುವೇ. Hallelujah, 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 Hallelujah. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗಿಲ್ಲ, ನನಗ್ಯಾವ ಭಯವಿಲ್ಲ. ನೀನೇ ನನಗಿಲ್ಲ, ನನಗ್ಯಾವ ಭಯವಿಲ್ಲ. ಪರಲೋಕದಲ್ಲಿರುವ ತಂದೆಯೇ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿರುವ ತಂದೆಯೇ, ಪರಿಶುದ್ಧ
ನಿತ್ಯವೂ ನೆರವೇರುವಂತೆ ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ ಚಿತ್ತ ನೆರವೇರಲಿ ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ ಚಿತ್ತ ನೆರವೇರಲಿ ಆರಾಧನೆ 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 ಜೀವದ ರೊಟ್ಟಿ ನೀನೇ ದೇವ ಜೀವ ಜಲ ನೀನೇ ದೇವ ಜೀವದ ರೊಟ್ಟಿ ನೀನೇ ದೇವ ಜೀವ ಜಲವು ನೀನೇ ದೇವ ಅನುದಿನದ ಆಹಾರವ ನನಗೆ ನೀಡು ದೇವ ನೀಡು ನಿನ್ನಾತ್ಮನ ನನಗೆ ಅನುದಿನದ ಆಹಾರವ ನನಗೆ ನೀಡು ದೇವ ನೀಡು ನಿನ್ನಾತ್ಮನ ನನಗೆ ಆರಾಧನೆ 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 ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವ ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವ ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವ ನೀಡು ಕ್ರಿಸ್ತನ ಮನಸ್ಸು ಪ್ರಿಯಾತ್ಮನೇ ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವ ನೀಡು ಕ್ರಿಸ್ತನ ಮನಸ್ಸು ಆರಾಧನೆ 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 ಆರಾಧನೆ
ಒಳ್ಳೆಯವರಿಲ್ಲ ಎಂಬುದಾಗಿ ಕರ್ತನೆ, ನಿನ್ನ ಪರಲೋಕದಲ್ಲಿ ಯಾವಾಗಲೂ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನಾಗಿದ್ದೆಲ್ಲ ನನ್ನ ರಕ್ಷಕನ, ಅದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಜೀವಿತದಲ್ಲಿ ನಿನ್ನಷ್ಟು ಒಳ್ಳೆಯ ವ್ಯಕ್ತಿಯ ಒಳ್ಳೆಯ ದೇವರನ್ನ ನಾವು ಎಲ್ಲೂ ನೋಡ್ಲಿಕ್ಕಾಗಲಿಲ್ಲ ಕರ್ತನೆ. ಯಾಕಂದ್ರೆ ನಿನ್ನ ಪ್ರೀತಿಯು ಅಷ್ಟು ಅಗಾಧವಾಗಿ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಇನ್ನು ಪರಲೋಕದಲ್ಲಿ ಒಳ್ಳೆಯ ದೇವರಾಗಿ ಸದಾಕಾಲ ನಮ್ಮನ್ನು ನೋಡ್ತಿದ್ದಾರಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಈ ವಾರದ ಮೊದಲನೇ ದಿನ ನಿನ್ನ ಪಾದ ಸನ್ನಿಧಾನದಲ್ಲಿ ನಾವೆಲ್ಲರೂ ಬಂದಿರುವಾಗ ನಮ್ಮನ್ನು ನೀನು ನಡೆಸಿದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆಯೂ ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡು ರಾಜನೇ, ಹಾಗೆ ಮಾಡುವ ದೇವರೇ ನಿಮಗೆ ಸ್ತೋತ್ರ. ಅಂಕಲ್ನ ಆಶೀರ್ವದಿಸ್ತಾ ಈ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನನ್ನ ಪರಲೋಕದ ತಂದೆಯೇ, ಆಮೆನ್. ಪ್ರಿಯ ದೇವ ಮಕ್ಕಳೇ, ಇನ್ನೊಂದು ವಾರವನ್ನ ಏಸಪ್ಪ ತನ್ನ ಕೃಪೆಯಿಂದ ಕೊಟ್ಟಿದಾರಲ್ವಾ, ಸೊ ಅದಕ್ಕೋಸ್ಕರ ಎಲ್ಲ ತಲೆ ಬಾಗಿನ ಪ್ರಾರ್ಥನೆ ಮಾಡೋಣ. ಏಸಪ್ಪ, ಈ ತಮ್ಮ ಕರ್ತ ರಾಜ, ಈ ದಿನ ಕರ್ತನೆ ಭಾನುವಾರದಂದು ನಿನ್ನ ಮಕ್ಕಳಾಗಿ ನಾವು ಸ್ವಾಮಿ ಈ ದಿನ ಬೆಳಿಗ್ಗೆ ಜಾವ ಎದ್ದು ನಾವೆಲ್ಲ ಆ ಒಂದು ಸ್ತುತಿ ಸ್ತೋತ್ರ ಆರಾಧನೆ ಮಾಡಿ ನಿನ್ನ ಅಂಗಳಕ್ಕೆ ಬಂದು ನಿನ್ನ ಪ್ರಸನ್ನತೆಗೆ ಬಂದು ಸ್ವಾಮಿ ಅಪ್ಪ ಕೊಟ್ಟಿದ್ದ ಕೃಪೆ ಸ್ತೋತ್ರಪ್ಪ. ವಾಕ್ಯ ಸ್ವಾಮಿ ಮತ್ತೆ ಮತ್ತೆ ನನಗೆ ಅದೇ ವಾಕ್ಯ ಹೇಳ್ತಾ ಇದ್ದೀಯಪ್ಪ, ನಾನೇ ಸಭೆಯ ಮಧ್ಯದಲ್ಲಿ ಬಂದು ನಾನೇ ತಂದೆಯ ದೇವರನ್ನು ಸ್ತುತಿ ಪದಗಳನ್ನು ಕೀರ್ತಿಸ್ತೇನೆ ಹೇಳಿದ್ಯಪ್ಪ. ಹೌದು ಸ್ವಾಮಿ, ಇವತ್ತು ಬೆಳಗ್ಗೆ ನಾವು ಆರಾಧನೆ ಮಾಡುವಾಗ ನಮ್ಮ ಮಧ್ಯೆ ನೀನೇ ಬಂದು ಸ್ವಾಮಿ ಸಭೆಯಾಗಿ ನಾವು ಆತ್ಮಿಕವಾಗಿ ಸೇರಬಹುದು, ಅದು ಸಭೆನೇ ಸ್ವಾಮಿ. ಅದನ್ನ ಕರ್ತನೆ ಮಧ್ಯ ಬಂದಿಯಪ್ಪ, ಈ ರೀತಿ ಬಂದಕ್ಕೋಸ್ಕರ ಸ್ತೋತ್ರ, ನಮ್ಮ ಆರಾಧನೆ ನಡೆಸಿದಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ಸ್ತುತಿ ಸ್ತೋತ್ರ ನೀವು ನಡೆಸ್ಕೊಟ್ಟಿದ್ಯಾ, ಕೋಟಿ ಕೋಟಿ ಸ್ತೋತ್ರಪ್ಪ. ಅಪ್ಪ ನಾಯಕನಾಗಿದ್ದೀಯ, ಅದಕ್ಕೆ ಸ್ತೋತ್ರ ಸ್ವಾಮಿ. ಒಂದನೇ ಸಪ್ಪ ಹೆಸರು ಕರ್ತ ರಾಜ, ನಿನ್ನ ಒಂದು ಮಧುರವಾದ ಜೀವವುಳ್ಳ ಪ್ರೀತಿಯುಳ್ಳ ಆತ್ಮವುಳ್ಳ ಸತ್ಯ ವಾಕ್ಯವನ್ನು ಕೇಳಲಿಕ್ಕೆ ಬಂದಿವಪ್ಪ. ಮಾತುಗಳು ಸ್ವಾಮಿ ಮಾತಾಡ್ತಪ್ಪ, ಕೊನೆ ದಿನಗಳಲ್ಲಿ ನೀನೇ ನಮ್ಮ ಕೂಡ ಮಾತನಾಡ್ತೀವಿ, ಮಗನ ಮೂಲಕ ಮಾತನಾಡ್ತಾ ಹೇಳಿದ್ಯಪ್ಪ. ನಿನ್ನ ಸ್ವರವನ್ನು ಕೇಳಬೇಕು ನಮ್ಗೆ ಬಹಳ ಇಷ್ಟ ಸ್ವಾಮಿ. ಅದನ್ನ ಕರ್ತನೆ ಈ ಒಂದು ಸೇವಕನ ಬಾಯನ್ನು ಉಪಯೋಗಿಸಿ ನಿನ್ನ ಮಾತನಾಡಪ್ಪ. ನನಗೂ ನಿನ್ನ ಮಾತು ಕೇಳಬೇಕು ಇಷ್ಟಪಡ್ತೀನಪ್ಪ. ಎಲ್ಲ ಘನ ಗೌರವ ಮಹಿಮೆ ಸ್ತುತಿ ಸ್ತೋತ್ರ ನಿನ್ಗೊಬ್ಬನಿಗೆ ಸಲ್ಲಿಯಪ್ಪ. ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿವೆ ಸ್ವಾಮಿ. ಆಮೇನ್ ಆಮೇನ್ ಆಮೇನ್. ಓಕೆ ಮಕ್ಕಳೇ, ನಾವು ಈ ದಿನ ವಿಶೇಷವಾಗಿ ಏನ್ ಧ್ಯಾನ ಮಾಡೋಣ ಅಂದ್ರೆ, ಯೇಸು ಈ ಲೋಕಕ್ಕೆ ಬಂದ ಒಂದು ಮುಖ್ಯವಾದ ಕಾರಣ. ಅನೇಕ ಕಾರಣಗಳಿದೆ, ಆ ಕಾರಣದಲ್ಲಿ ಮುಖ್ಯವಾದ ಕಾರಣಗಳು ಒಂದನೇದಾಗಿ ಏನಂದ್ರೆ, ತಂದೆಯಾದ ದೇವರು ಎಂಥವರು, ನಮ್ಮ ಉಂಟು ಮಾಡಿ ತಂದೆಯ ದೇವರು ಎಂಥವರು. ಆಮೇಲೆ ಅಲ್ವಾ ಅರ್ಥ ಏನು? ಮೊದಲದಾಗಿ ಈ ತಂದೆಯ ದೇವರ ಒಂದು ಮುಖ್ಯವಾದ ಗುಣ ಏನು ಗೊತ್ತಾ ಮಕ್ಕಳ? ಸ್ವಭಾವ ನಿಸ್ವಾರ್ಥ, ಅನ್ಸೆಲ್ಫಿಶ್ನೆಸ್ ಅಂತ ಹೇಳ್ತೇವೆ ನಮ್ಮ ನಿಸ್ವಾರ್ಥ. ಸೊ ಏಸಪ್ಪ ಏನ್ ಮಾಡಿದ್ರು ಈ ಲೋಕಕ್ಕೆ ಬಂದು, ಅದಕ್ಕೆ ನೋಡ್ತೀವಿ, ಓದ್ಬಿಡ ಯೋಹಾನ 3:16 ನೋಡಿ. ಅದರಲ್ಲಿ ತಂದೆಯ ದೇವರ ನಿಸ್ವಾರ್ಥ ನೋಡಿ ಎತ್ತು ಕಾಣಿಸುತ್ತೆ. ತಂದೆಯ ದೇವರು ಎಷ್ಟು ನಿಸ್ವಾರ್ಥಿ ನೋಡಿ. ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನೋಡಿದ ಮಕ್ಕಳು ಎಷ್ಟು ಚೆನ್ನಾಗೇನು ಅರ್ಥ ಏನು? ಸೊ ತಂದೆಯ ದೇವರು ಯಾರನ್ನ ಪ್ರೀತಿ ಮಾಡ್ತಂತೆ? ನಮ್ಮನ್ನು, ಈ ಲೋಕ ಪಾಪಿಗಳಾದ ನಮ್ಮನ್ನು. ನಾವೆಲ್ಲ ಪಾಪಿಗಳಾಗಿ ನಿಮ್ಗೆ ಗೊತ್ತಲ್ವಾ, ವಾಕ್ಯದ ಹೇಳಿದ್ರೆ ನಾವೆಲ್ಲರೂ ಏನ್ ಮಾಡುವಂತೆ ಆ ದೇವರ ಆಜ್ಞೆಗಳನ್ನ ನಾವು ಅವಿಧೇಯರಾಗಿ ಆದ ಮಕ್ಕಳಾಗಿ ನಾವೆಲ್ಲ ಪಾಪ ಮಾಡೋದು. ಪಾಪ ಮಾಡಿ ಓದಿ ಬಿಡೋಣ. ರೋಮ 5:10 ನೋಡಿ, ಅಲ್ಲಿ ನೋಡಿ, ನಾವು ಪಾಪದಿಂದ ಶತ್ರುಗಳಾಗಿದ್ದ ನಮಗೆ ಏನ್ ಮಾಡ್ದಂತೆ ದೇವ್ರು ನೋಡಿ. ರೋಮ 5:10 ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ? 5:8 ಅಲ್ಲಿ ಚೆನ್ನಾಗಿದೆ. 5:8 ನೋಡಿ, ಅಲ್ಲೂ ಇದೆ.
ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಪಡಿಸಿದ್ದಾನೆ. ಇಲ್ಲಿ ಏನು ದೇವರು ನಮ್ಮ ಮೇಲೆ ಎಂತವ್ರ ಮೇಲಂತೆ ಪಾಪಿಗಳಾದ ಶತ್ರುಗಳಾದ ನಮ್ಮ ಮೇಲೆ ಪ್ರೀತಿ ತೋರ್ಸಕ್ಕೋಸ್ಕರ ಏನ್ ಮಾಡಂತೆ ಅವರು ತನ್ನ ಮಗನನ್ನೇ ಅವರು ಕಳಿಸಿದ್ರು. ತನ್ನ ಮಗನನ್ನೇ ಆ ಒಂದು ಕಾಣಿಕೆಯಾಗಿ ಆ ನಿಸ್ವಾರ್ಥದಿಂದ ಯಜ್ಞವಾಗಿ ಕಳಿಸ್ಕೊಟ್ರು ತನ್ನ ಮಗನ ಕಟ್ಟ. ಹಾಗಾದ್ರೆ ತಂದೆಯಾದ ಗುಣ ಸ್ವಭಾವ ಏನು? ನಿಸ್ವಾರ್ಥ. ಸೊ ಏಸಪ್ಪ ಬಂದ್ರು ಈ ಲೋಕಕ್ಕೆ. ಈಗ ಲೋಕಕ್ಕೆ ಬಂದು ಏನ್ ಮಾಡಿದವರು ನಿಮ್ಗೆಲ್ಲ ಗೊತ್ತು, ನಮ್ಗೆಲ್ಲ ಗೊತ್ತು. ಏನ್ ಮಾಡಿದವರು ನಮ್ಮ ಪಾಪಗಳನ್ನ ಅವರೇ ಹೊತ್ಕೊಂಡ್ರು. ಯಾರ ಪಾಪ ಹೊತ್ಕೊಂಡ್ರಂತೆ? ನಮ್ಮ ಪಾಪಗಳನ್ನ ಹೊತ್ಕೊಂಡು ಅವ್ರೇನ್ ಮಾಡಿದ್ರು? ಅವರು ಒಂದು ಪಾಪ ಸ್ವರೂಪಿಯಾದ್ರು. ಆಹಾ, 2 ಕೊರಿಂಥ 5:21 ಅಲ್ಲಿ ಅವರೇ ಒಂದು ಪಾಪ ಸ್ವರೂಪಿಯಾದ. ಯಾಕೆ ಪಾಪ ಸ್ವರೂಪಿಯಾದ್ರು? ನಮ್ಮನ್ನು ನೀತಿವಂತ ಮಾಡಕ್ಕೋಸ್ಕರ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಪಾಪ ಸ್ವರೂಪಿಯಾಗ ಮಾಡಿದನು. ಕರೆಕ್ಟ? ಪಾಪಿ ಮಾಡಿಲ್ಲ, ಪಾಪ ಸ್ವರೂಪಿಯಾಗ ಮಾಡ. ಅದೇ ಪಾಪ ಹೊತ್ಕೊಂಡ್ರು. ಇದೆಲ್ಲ ಯಾಕಾಗಿತ್ತು? ನಾವು ನೀತಿವಂತರಾಗಬೇಕು, ನಮ್ಗೆ ಒಳ್ಳೇದಕ್ಕೋಸ್ಕರ ನಾವು ನೀತಿವಂತರಾಗಬೇಕು, ನಾವು ದೇವರಾಗ ಆಗ್ಬೇಕು, ಅನೀತಿವಂತರಾಗಬೇಕು ಅಂತ ನೋಡಿ. ಎಲ್ಲ ಇಂಟ್ರೆಸ್ಟ್ ನೋಡಿ. ಏನ್ ಇಂಟ್ರೆಸ್ಟ್ ಅವ್ರಿಗೆ? ಇನ್ನೊಬ್ಬರ ಇಂಟ್ರೆಸ್ಟ್, ಇನ್ನೊಬ್ಬರ ಕಾಳಜಿ, ಇನ್ನೊಬ್ರು ಒಳ್ಳೇದು ನೋಡಿ. ತಂದೆ ದೇವರು ಹಂಗೆ ಮಾಡಿದ್ರು, ಏಸು ಹಿಂಗೆ ಮಾಡ್ತಾ ಇದ್ದಾರೆ. ಸರಿ, ಪ್ರಾಣ ಕೊಟ್ಟ ಮೇಲೆ ಬಿಟ್ಬಿಟ್ಟಾಗಿದೆ? ಇಲ್ಲ, ಪ್ರಾಣ ಕೊಟ್ಟ ಮೇಲೆ ಮಾಡಿದಂತೆ. ಪ್ರಾಣ ಕೊಟ್ಟ ಮೇಲೆ ಏನ್ ಮಾಡಿದವರು? ಆ ಒಂದು 3ನೇ ದಿನ ಎದ್ರು. ನಿಮ್ಗೆಲ್ಲ ಗೊತ್ತಲ್ಲ? 3ನೇ ದಿನ ಎದ್ದ ಮೇಲೆ ಏನ್ ಮಾಡಿದ್ ನೋಡವ? ಮಾರ್ಕ 16:19 ನೋಡಿ ಏನ್ ಮಾಡಿದಾರೆ. ಯೇಸು ಸ್ವಾಮಿಯು ಅವರ ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನರೂಢನಾದನು. ಆಮೇಲೆ ಯಾಕೆ ಹೋದರು? ಅಲ್ಲೂ ಸ್ವಾರ್ಥ ಇಲ್ಲ, ಅಲ್ಲೂ ನಿಸ್ವಾರ್ಥ. ಏನ್ ಮಾಡಂತೆ ಇಲ್ಲಿ? ಹೀಬ್ರಿಯ 7:25 ನೋಡಲ್ಲಿ ಅಲ್ಲಿ ಹೋಗಿ ಫಲಪಕ್ಕದಲ್ಲಿ ಕೂತ್ಕೊಂಡ್ರು. ಏನ್ ಮಾಡ್ತಾ ಇದ್ದಾನೆ ಅಲ್ಲಿ ನೋಡಿ? ಎಲ್ಲ ನಿಸ್ವಾರ್ಥ. 7:25 ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದೇನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ತಂದೆಯ ದೇವರ ಬಲಪಕ್ಕದಲ್ಲಿ ಕೂತ್ಕೊಂಡು ಅಂತ ಹೋದು ಮಾರ್ಕದಲ್ಲಿ. ಈಗ ಏನ್ ಮಾಡ್ತಾ ಇದಾರೆ ಅಂತ ಅವರು? ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ವಾ? 2 ರೀತಿ ವಿಜ್ಞಾಪನೆ. ಒಂದು ಯೋಹಾನ 17:9 ಫಸ್ಟ್ ನೋಡಿ, ನಮಗೋಸ್ಕರ, ಅವ್ರ ಮಕ್ಕಳಿಗೋಸ್ಕರ. ಆಮೇಲೆ ನಮ್ಮ ಮೂಲಕ ಬರ್ತಕ್ಕಂಥ ಮಕ್ಕಳಿಗೋಸ್ಕರ. ಹೌದಮ್ಮ? ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ. ಅದು ಯಾರಿಗೆ? ತನ್ನ ಮಕ್ಕಳ. ನಮಗೆ ನಾವು ರಕ್ಷಣೆ ಹೊಂದಿಲ್ಲ, ಅದಕ್ಕೆ ದೇವ್ರ ಮಕ್ಕಳಲ್ಲ. ಅವ್ರಿಗೋಸ್ಕರ ಏನಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಗೊತ್ತಾ ನಿಮಗೆ? ಏನಕ್ಕೆ? ನಾವು ಪರಿಶುದ್ಧರಾಗಿ ಬಾಳಕ್ಕೋಸ್ಕರ, ಈ ಲೋಕದಲ್ಲಿ ಪಾಪದ ಮೇಲೆ ಜಯ ಹೊಂದೋದಕ್ಕೋಸ್ಕರ, ನಾವು ಶೋಧನೆ ಬಂದಾಗ ಬೀಳದಾಗೆ. ಅದೇ ಅದಕ್ಕೆ ಅವ್ರಿಗೆ ಆಸೆ ಏನು? ನಾವು ಅವರಾಗೆ ಪರಿಶುದ್ಧರಾಗಬೇಕು ಅಂತ. ಅದಕ್ಕೂ ಏನ್ ಮಾಡ್ತಾ ಇದ್ದಾರೆ ಅವರು? ರಾತ್ರಿ ಹಗಲು ಏನ್ ಮಾಡ್ತಾರೆ? ಹತ್ಕೊಂಡು ಏನ್ ಮಾಡ್ತಾರೆ? ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾರೆ. ಅದೊಂದೇ ಇಲ್ಲ, ಇನ್ನೂ ಮುಂದಕ್ಕೆ ನೋಡಿ ಎಷ್ಟು ನಿಸ್ವಾರ್ಥ. ಅದೇ 17ನೇ ಅಧ್ಯಾಯ 20ನೇ ವಚನ ನೋಡಿ. ನಮ್ಗೊಬ್ಬರಿಗೆ ಅಲ್ಲ, ನಮ್ಮ ಮೂಲಕ ಬರ್ತಕ್ಕಂಥ ನೋಡಿ. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ.
ಸೊ ಈ ಮಕ್ಕಳಿಗೆ ಗೊತ್ತಾ, ನಮ್ಮ ಬೆಳಿಗ್ಗೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಮೂಲಕ ಈ ಲೋಕದಲ್ಲಿ ಯಾರಿಗಿಟ್ಟಿದ್ದಾರೋ ಅವ್ರು ಮಾತ್ರ ಗೊತ್ತು. ಯಾರು ಗೊತ್ತು? ಹೆಸರು ಗೊತ್ತು, ತಂದೆ ಅಂದ್ರೆ ಗೊತ್ತು. ಅದೇ ನಮ್ಗೆ ಗೊತ್ತಿಲ್ಲ. ಆದ್ರೆ ಬೇಕಂತ ತಿಳಿಸಲ್ಲ ಅವ್ರು. ಯಾಕಂದ್ರೆ ನಾವು ಏನ್ ಮಾಡ್ತೀವಿ, ಅವ್ರು ಮಾತ್ರ ಸ್ವಾರ್ಥ ಆಗ್ತೀವಿ, ಯಾರಿಗೂ ಸ್ವಾರಲ್ಲ. ಅವಾಗ ಏನಾಗ್ತದೆ, ಅವರು ಜೋಕ ಜನಗಳು ನನ್ಗೆ ಯಾರು ಸಾರೇ ಇಲ್ಲ, ನನಗೆ ಏನು ಸ್ವಲ್ಪ ಗೊತ್ತೇ ಇಲ್ಲ ಹೆಂಗ್ ಬರ್ಲಿ ಅಂದ್ಬಿಡ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಲೋಕಕ್ಕೆಲ್ಲ ಸುವಾರ್ತೆ ಸಾರಿ ಅಂತ ಏಸಪ್ಪ ಹೇಳ್ರು. ಯಾರಿಗೆ? ನಮಗೆ. ಆದ್ರೆ ಯಾರು ನಮ್ಮ ಮೂಲಕ ಬರ್ತಾರೆ ಏಸಪ್ಪರು ಗೊತ್ತು, ಅವ್ರಿಗೆ ಗೊತ್ತು, ತಂದೆ ದೇವ್ರಿಗೆ ಗೊತ್ತು, ಪವಿತ್ರಾತ್ಮರು ಗೊತ್ತು. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಯಾರಿಗೆ? ಅವ್ರು ಇಟ್ಟಿದ್ದಾರಲ್ಲ, ಯಾರು ಬಂದು ಅವ್ರಿಗೋಸ್ಕರ ಆದಷ್ಟು ಬೇಗ ಬರ್ಲಿ ದೇವರಾಜ್ಯಕ್ಕೂ, ಅವ್ರ ರಕ್ಷಣೆ ಹೊಂದ್ಕೊಳ್ಳಿ ಅಂತ. ಸೊ 2 ವ್ಯಕ್ತಿಗಳು ಪ್ರಾರ್ಥನೆ ಮಾಡ್ತಾರೆ. ಒಂದು ತನ್ನ ಮಕ್ಕಳಿಗೆ ಮತ್ತು ಬರ್ತಕ್ಕಂಥ ದೇವ್ರ ಮಕ್ಕಳು ಆಗುವಂತ ಅವ್ರಿಗೂ ಪ್ರಾರ್ಥನೆ ಮಾಡಿದ್ರು. ಇದು ನಿಸ್ವಾರ್ಥ, ಸ್ವಾರ್ಥ ಪ್ರಾರ್ಥನೆ ಇಲ್ಲ. ವಾ, ನೋಡಿ ನೋಡಿ, ಅವರ ಜೀವಿತ ಇಲ್ಲಿ ಬಂದಿದ್ದು ನಮಗೆ ರಕ್ಷಣೆ ಕೊಡೋಕ್ಕೋಸ್ಕರ. ಅವರು ಜೀವಿಸಿದ್ದು ನಮಗೊಂದು ಮಾದರಿಯಾಗಿ, ಅವರು ಪ್ರಾಣ ಕೊಟ್ಟಿದ್ದು ನಾವು ಮರಣ ಅನುಭವಿಸಬಾರ್ದು ಅಂತ ಅಲ್ವಾ. ಅವ್ರು ನರಕ ಅನುಭವಿಸಿದ್ದು ಯಾಕೆ? ನಾವು ನರಕ ಅನುಭವಿಸಬಾರ್ದು ಅಂತ. ಅವರು ಆ ಒಂದು ಶಿಲುಬೆಯಲ್ಲಿ ಪಾಪ ಹೊತ್ತರು ಯಾಕೆ? ನಾವು ಪಾಪಿಗಳಾಗಬಾರ್ದು ಅಂತ. ನಮ್ಮ ಶಾಪ ಹೊರತುಕೊಂಡ್ರು ಯಾಕೆ? ನಮಗೆ ಶಾಪ ಬೇಡ, ಆಶೀರ್ವಾದಕ್ಕೋಸ್ಕರ. ಅವ್ರು ನರಕಕ್ಕೆ ಹೋದ್ರು ನಾವು ನರಕಕ್ಕೆ ಹೋಗ್ಬಾರ್ದು ಅಂತ. ಎಲ್ಲ ಪ್ರತಿಯೊಂದು ಏಸಪ್ಪ ಈ ಲೋಕದಲ್ಲಿ ಏನ್ ತೋರಿಸ್ಕೊಟ್ರು? ನನ್ನ ತಂದೆ ಎಂತ ನಿಸ್ವಾರ್ಥಿ. ಎಷ್ಟು ನಿಸ್ವಾರ್ಥ, ಒಂದು ಚೂರು ಸ್ವಾರ್ಥ ಇಲ್ಲ. ಅದಕ್ಕೆ ಮಕ್ಕಳೇ, ಆದಾಮನ ಅವಳನ್ನ ಹೆಂಗುಂಟು ಮಾಡಿದ್ರೆ ನೋಡುವ, ಓದುವ ಆದಿಕಾಂಡ 1:26 ಕೇಳಿಸ್ಕೊಂಡು ನೋಡಿ. ಅವರ ಹಾಗೆ ನೋಡಿ, ಅವ್ರ ರೂಪ ಒಂದೇ ಅಲ್ಲ ನೋಡಿ. ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಹಿಂಗಿದೆ, ನಮ್ಮ ಹೋಲಿಕೆ, ನಮ್ಮ ಸ್ವರೂಪ ಅಂದ್ರೆ ನಮ್ಮ ರೂಪ, ನಮ್ಮ ತರನೇ 2 ಕಣ್ಣು, ಕಿವಿ, ಮೂಗು, ಕೈ, ಕಾಲ್ ತರ. ಅದೊಂದೆಲ್ಲ ನಮ್ಮ ಹಾಗೆ ಅಂದ್ರೇನು? ನಮ್ಮ ಸ್ವಭಾವ, ನಮ್ಮ ಗುಣ, ಆ ರೀತಿಯಾಗಿ ಮನುಷ್ಯ ಉಂಟು ಮಾಡೋಣದ್ರು. ಅದೇ ತರ ಉಂಟು ಮಾಡಿದ್ರು ಮಕ್ಕಳೇ. ಆದಾಮು ಅವಳು ಈ ಲೋಕದಲ್ಲಿ ಪಾಪ ಮಾಡಕ್ ಮುಂಚೆ ಒಂದು ಚೂರು ಸ್ವಾರ್ಥ ಏನಿಲ್ಲ, ಒಂದು ಎಳ್ಳಷ್ಟು ಸ್ವಾರ್ಥ ಇಲ್ಲ. ದೇವರಾಗಿ ನಿಸ್ವಾರ್ಥಿಯಾಗಿದ್ರು. ಆಮೇಲೆ ಹಲ್ಲೆಲೂಯಾ. ಆದ್ರೆ ನಿಮಗೂ ನನಗೆ ಚೆನ್ನಾಗಿ ಗೊತ್ತು, ಈ ಸ್ವಾರ್ಥ ಎಲ್ಲಿಂದ ಬಂತು ಅಂದ್ರೆ ಸೈತಾನ್ನ ಒಂದು ಗುಣ. ಸೈತಾನ ಗುಣ ಯಾರು? ಸ್ವಾರ್ಥ, ಸೆಲ್ಫಿಶ್ನೆಸ್ ಅಂತ ಇಂಗ್ಲಿಷ್ ಹೇಳ್ತಾರೆ. ನೋಡಿದೆ? ಅದಕ್ಕೆ ಹೇಳ್ತೀನಿ ನೋಡಿ, ಇದೆಲ್ಲ ಗೊತ್ತೇ, ಇದೆಲ್ಲ ರೂಟ್ ಆಫ್ ಸಿನ್ ಅಂದ್ರೆ ಆ ಪಾಪದ ಮೂಲ ಬೇರುಗಳಿದೆ. ಮತ್ತೆ ಆ ಒಂದು ಸರಿಯಾಗಿ ಕೊಟ್ಟಿಂಗಲ್ವಾ, ಆ ಒಂದು ದಯ, ಇದು ಜಂಬ, ಗರ್ವ, ಅದೇ ತರ ಇದು ಸೆಲ್ಫಿಶ್ನೆಸ್ ಅಂದ್ರೇನು? ಸ್ವಾರ್ಥ. ಅದಕ್ಕೋಸ್ಕರ ಏನ್ ಮಾಡೋದು ಸೈತ ಏನ್ ಮಾಡಿಸೋದಿಲ್ಲ ಅಂದ್ರೆ, ಅಯ್ಯೋ ನೀವು ತಿಂದ್ಬಿಟ್ರೆ ದೇವ್ರ ತರ ಆಗ್ಬಿಡ್ತಿರ್ಲಿ. ಸೊ ಏನ್ ಮಾಡೋದು? ಆಸೆ ಹುಟ್ಟಿಸ್ತಾ, ನೀನ್ ಸ್ವಲ್ಪ ಸ್ವಾರ್ಥ ಆಗಪ್ಪ, ನೀನ್ ಚೆನ್ನಾಗಿರ್ಬೇಕಲ್ವಾ, ನೀನ್ ಚೆನ್ನಾಗಿರ್ಬೇಕು ಆತರ ಅಲ್ವಾ, ನೀನು. ಸೊ ಏನಾಯ್ತು? ಆದಾಮ ಅವಳಿಗೆ ಹೈ ನಂಬಕ್ಕೆ ಎಷ್ಟು ಕಾಳಿ ನೋಡಿ ಅವನಿಗೆ ಅಂದ್ಬಿಟ್ಟು ಏನ್ ಮಾಡ್ದ? ಮೋಸ ಅಲ್ವೇ. ಏನಾಯ್ತು ಅಲ್ಲಿಗೆ? ಏನಾಯ್ತು? ಆದಾಮೇಲೆ ಸ್ವಾರ್ಥ ಹುಟ್ಟುಬಿಡ್ತು, ಅವಳು ಸ್ವಾರ್ಥ ಹುಟ್ಟುಬಿಡ್ತು. ನಿಸ್ವಾರ್ಥ ಏನು? ಆ ಹಣ್ಣು ತಿನ್ಬೇಡಿ, ನಾನಿಟ್ಟಿದ್ದೀನಿ ನಿಮಗೋಸ್ಕರ ಅಂತೀನಿ. ಅದು ಆ ಉದಯನ ಮಕ್ಕಳೇ, ಆ ಹಣ್ಣು ದೇವರ ಸ್ವಭಾವ. ಅದಕ್ಕೆ ಹೆಸರು ಗೊತ್ತೇ? ಜೀವವುಳ್ಳ ವೃಕ್ಷ. ಅದಕ್ಕೆ ಹೆಸರು ಟ್ರೀ ಆಫ್ ಲೈಫ್ ಅಂತ. ಅಂದ್ರೇನು? ದೇವರ ಹಾಗೆ ಜೀವಿತ. ಆ ಜೀವಿತ ಅನುಭವಿಸ್ತಾ ಇದ್ರು ಅವರು. ಈಗ ಒಂದು ಪಾಪ ಮಾಡಕ್ ಮುಂಚೆ ಅವ್ರು ದಿನ ತಿಂತಾ ಇದ್ರು. ಆ ಜೀವನ ವೃಕ್ಷ ತಿಂತಾ ಇದ್ರು. ಇಲ್ಲ
ಏನಾಯ್ತು ಅವ್ರಿಗೆ ಏಸು ರೀತಿನೇ ಇದು ದೇವ್ರ ತರನೇ ಇದು ನಿಸ್ವಾರ್ಥವಾಗಿದ್ರು, ಆರಾಧನೆ ಮಾಡ್ತಾ ಇದ್ರು, ಸ್ತುತಿ ಮಾಡ್ತಾ ಇದ್ರು, ಸ್ತೋತ್ರ ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು, ಬರೀ ನಿಸ್ವಾರ್ಥ. ದೇವರು 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 ಅವ್ರಿಗೆ ಆ ತರ ಇತ್ತು. ಆದರೆ ಆ ದಿನ ಪಾಪ ಮಾಡಿದ್ಮೇಲಾಯ್ತು, ನಿಸ್ವಾರ್ಥ ಹೋಗಿ ಸ್ವಾರ್ಥ ಆಗೋಯ್ತು. ಅಂದ್ರೆ ಏನಾಗುತ್ತು? ಸ್ವಾರ್ಥ. ಹಾಗಾದ್ರೆ ಆದಾಮ ನಮಗೆಲ್ಲ ಬಂತು. ಹೌದು, ರೋಮ 5:12 ನೋಡಿ. ಈ ಒಂದು ಪಾಪ ಎಲ್ಲಿಂದ ಬಂತು ನೋಡಿ, ನಮ್ಗೆಲ್ಲ ಆಡ್ಬಿಡ್ತು ನೋಡಿ. 5:12 ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ನೋಡ್ದ ಮಕ್ಕಳೇ, ನೋಡ, ಈ ಸ್ವಾರ್ಥ ಏನ್ ಮಾಡತ್ತಂತೆ? ಮರಣ ತರ್ತದೆ. ನೋಡಿ ನೋಡಿ, ಸ್ವಾರ್ಥ ಇದ್ರೇನು? ನನಗ್ ಬೇಕು ಹಣ್ಣು, ನಾನ್ ತಿನ್ಬೇಕು, ನನಗ್ ಬೇಕು ತಿಂತ ಏನಾಯ್ತು? ಆ ಸ್ವಾರ್ಥಕ್ಕೆ ಹೋಗಿ ಸತ್ತೇ ಹೋದ್ರು ಇಬ್ರು. ಅವಳು ಸತ್ತೋದ್ಲು, ಆದಾಮ ಸತ್ತೋಗ್ಬಿಟ್ರು. ಆದ್ರ ಹೋಗ್ಲಿ, ನಾವು ಸತ್ತೋಗ್ಬಿಟ್ರಲ್ಲ ಅವ್ರ ಮಕ್ಕಳು. ನೋಡಿ, ಅದಕ್ಕೆ ಮಕ್ಕಳಿಗೆ ಗೊತ್ತು ನೋಡಿ, ಲೋಕದಲ್ಲಿ ಎದ್ದು ಕಾಣಿಸ್ತಾ ಇದೆ ಸ್ವಾರ್ಥ. ದೇವ್ರ ಮಕ್ಕಳು ಹಂಗೆ ಆಗ್ಬಿಡಿ. ನನಗೇನ್ ಸಿಗುತ್ತೆ ಸಭೆಗೆ ಹೋಗಿಂದ, ನನಗೇನ್ ಸಿಗುತ್ತೆ ನನಗೆ ಅದ್ ತಕ್ಕ ಇವು ಸುವಾರ್ಥ ಬದಲಾವಣೆ ಆಗ್ಬಿಡಿ. ನಿಮ್ಗೆ ಏಸಪ್ಪ ಇದು ಕೊಡ್ತಾ ಇರ್ತೀವಿ, ನಿಮ್ಗೆ ಏಸಪ್ಪ ನಿಮ್ಗೆ ಮನೆ ಕೊಡ್ತಾರೆ ಬನ್ನಿ, ನಿಮ್ಗೆ ಏಸಪ್ಪ ನಮ್ಗೆ ಆರೋಗ್ಯ ಕೊಡ್ತೀರಿ ಬನ್ನಿ, ನಿಮ್ಗೆ ಏಸಪ್ಪ ನಿಮ್ಗೆ ಆ ನೋವಿಂದ ಬಿಡುಗಡೆ ಕೊಡ್ತಾ ಇರ್ತೀವಿ, ಈ ತರ ಏಸಪ್ಪ ನಿಮ್ಗೆ ಸಾಲ ಬಿಡುಗಡೆ. ಇದೇ ಒಂದು ಸ್ವಾರ್ಥ ಅದು ಚೇಂಜ್ ಆಗ್ಬಿಟ್ಟಿದೆ. ಎಲ್ಲ ಸ್ವಾರ್ಥನೇ. ಇಲ್ಲ ಮಕ್ಕಳಿಗೆ ಇಲ್ಲ. ಏಸಪ್ಪ ಆ ರೀತಿಯಾಗಿ ಹೇಳಲೇ ಇಲ್ಲ. ಏಸಪ್ಪ ಏನ್ ಹೇಳಿದ್ರು? ಓದ್ಬಿಡ ಮತ್ತಾಯ 4:1 ನೋಡಿ. ಅವರು ನೀವು ನಿಮ್ಮ ಪಾಪಗಳಿಗೆ ತಿರ್ಕೊಂಡು ಪಶ್ಚಾತ್ತಾಪ ಪಡೆದ್ರು ಅಷ್ಟೇ. ಅದು ನಿಜವಾದ ಸುವಾರ್ತೆ ನೋಡಿ. ಪರಲೋಕ ರಾಜ್ಯವು ವ್ಯಾಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಇದು ನಿಮ್ಗೆ ಎಲ್ಲಿ ಗೊತ್ತು? ತಿರುಗಿಕೊಳ್ಳಿ ಅಂದ್ರೇನು? ಇಂಗ್ಲಿಷ್ ಅಲ್ಲಿ ಇದೆ ರಿಪೆಂಟ್ ಅಂತ. ಪಶ್ಚಾತ್ತಾಪ ಪಡಿರಿ, ನಿಮ್ಮ ಪಾಪ ಒಪ್ಕೊಳ್ಳಿ ಫಸ್ಟ್ ಆಗಿ, ಆಮೇಲೆ ಅದ್ರ ಪಶ್ಚಾತ್ತಾಪ ಪಡಿ. ಆವಾಗ ಏನಾಗುತ್ತೆ? ನಿಮಗೆ ರಕ್ಷಣೆ ಸಿಗುತ್ತೆ. ನೋಡಿ ಎಂತ ಸುವಾರ್ತೆ, ಹೆಂಗೆ ಸುವಾರ್ತೆ ನೋಡಿ. ಏನ್ ನೋಡ್ರಿ, ಇವತ್ತೇನಾಗಿದೆ ಮಕ್ಕಳೇ? ಸುವಾರ್ತೆನು ದೇವರ ಒಂದು ವಾರ್ತೆ, ಅದು ದೇವರ ಸುವಾರ್ತೆ, ಇದು ಗಾಡ್ಸ್ ನ್ಯೂಸ್, ದೇವರ ಸಮಾಚಾರ ಇದು. ನಮ್ಮ ದೇವರು ಎಷ್ಟು ಒಳ್ಳೆಯವರು, ಎಷ್ಟು ಒಳ್ಳೆಯವರಂತೆ. ನಮಗೋಸ್ಕರ ಬಂದರು, ನಮ್ಮ ಮಗನ ಕಳಿಸ್ಕೊಟ್ರು, ನಮ್ಮ ಪಾಪ ಹೊತ್ಕೊಂಡ್ರು, ನಮ್ಗೆ ಪಾಪದ ಬಿಡುಗಡೆ ಕೊಡಿಸ್ಕೊಟ್ರ ಮಗನ್ನೇ ಕೊಲೆ ಮಾಡಬೇಕಾಯ್ತು ಈ ಸಲಿಬೇಲಿ. ಇದು ಸುವಾರ್ತೆ, ಇದು ನಿಸ್ವಾರ್ಥ. ದೇವ್ರ ನೋಡಿ, ಸುವಾರ್ತೆ ನಾವು ಹೆಚ್ಚಾಗಿ ದೇವ್ರ ಬಗ್ಗೆ ಹೇಳ್ಬೇಕು ಮಕ್ಕಳೇ, ನಮ್ಮ ಬಗ್ಗೆ ಹೇಳ್ಬೇಡಿ. ನನಗೆ ಈ ತರ ವಾಸಿ ಆಯ್ತು, ನನಗೆ ಈ ತರ ಮನೆ ಬಂತು, ನನಗೆ ಈ ತರ ಕಾರ್ ಬಂತು, ನನಗೆ ಆರೋಗ್ಯ ಆಯ್ತು. ಅದೇ ನಿನಗ್ ಬಂತು ಕಣಯ್ಯ, ಸರಿ. ದೇವ್ರ ಬಗ್ಗೆ ಇಲ್ವೇನಾ? ಇಲ್ಲ ತಪ್ಪು ಅಂದ್ಬಿಟ್ರಿ ಮಕ್ಕಳೇ, ಎಲ್ಲ ತಪ್ಪು. ಸ್ವಾರ್ಥ ಸ್ವಾರ್ಥ ಇಲ್ಲ. ಪೌಲನು ಹೇಳಿಲ್ಲ, ಪೇತ್ರ ಹೇಳಿಲ್ಲ, ಯಾಕೋಬ ಹೇಳಿಲ್ಲ, ಯೋಹಾನ ಹೇಳಿಲ್ಲ, ಎಲ್ಲರೂ ಸ್ವಾರ್ಥ, ನಿಸ್ವಾರ್ಥ ಸುವಾರ್ತೆ. ದೇವ್ರೆಂತವು, ದೇವ್ರೆಷ್ಟು ಪ್ರೀತಿ ಮಾಡ್ತಾನೆ ನಿಮ್ಮನ್ನ, ದೇವ್ರ ಏನ್ ಮಾಡ ನಿಮಗೆ, ನೀವು ಹೇಗೆ ರಕ್ಷಣೆ ಹೊಂದ್ಕೋಬಹುದು ಇವತ್ತು. ದೇವ್ರೆಂತ ಒಳ್ಳೆಯವರು. ವಾ ನೋಡಿ ಸರಿ, ಮುಂದೆ ಬರದ. ಸೊ ಏನಾಯ್ತು ಈಗ? ಒಂದೇನಾಗೇನು? ಆದಾಮ ನಮಗೆಲ್ಲ ಸ್ವಾರ್ಥತೆ ಬಂತು. ಅದಕ್ಕೇನೆ ಕೊನೆ ಆದಾಮ ಯೇಸು ಬಂತು. ಏನಕ್ಕೆ ಬಂದ್ರು ಅವರು? ಏನಕ್ಕೆ ಬಂದ್ರು ಅಂದ್ರೆ, ಅವರು ಪುನಃ ಈ ಲೋಕದಲ್ಲಿ ನಿಸ್ವಾರ್ಥದ ಸೇವೆ, ನಿಸ್ವಾರ್ಥ ಜೀವಿತ. ಆಮೇಲೆ ಅದಕ್ಕೆ ನೋಡಿ ಯೇಸಪ್ಪ ಹೇಳಿ ನೋಡಿ, ಮಧ್ಯದಾಗಿ ಯೋನ 10:10 ಮಗನೆ 2ನೇ ಭಾಗ, ನಾನಾದರೂ ಅವರಿಗೆ ಮಧ್ಯದಾಗಿ ಜೀವ. ನೋಡಿ, ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. 2 ರೀತಿಯಾಗಿ. ಒಂದು ಏನು?
ರಕ್ಷಣೆ ಅಂದ್ರೆ ನಿಮಗೆ ಇನ್ಮೇಲೆ ನಾಶ ಇಲ್ಲ ನಿಮಗೆ ನಾಶದಿಂದ ನೀವು ಬಿಡುಗಡೆ, ಅದಕ್ಕೊಂದು ನಾನು ರಕ್ಷಣೆ ಕೊಡ ಬಂದಿದ್ದೀನಿ. ನನ್ನ ರಕ್ಷಣೆಯಾಗಿ ನಾನು ರಕ್ಷಿಸ್ತೀನಿ. ಎಲ್ಲಿಂದ? ಮರಣದಿಂದ, ನರಕದಿಂದ. ಅದೊಂದೆಲ್ಲ ಸಮೃದ್ಧಿ ಜೀವಿತ. ಸಮೃದ್ಧಿ ಜೀವಿತ ನಿಮ್ಮ ಕಡೆ. ಇಲ್ಲಿ ಸಮೃದ್ಧಿ ಜೀವಿತಕ್ಕೂ ತಪ್ಪು ಸ್ವಾರ್ಥ ಆಗ್ಬಿಟ್ಟಿದೆ. ಸಮೃದ್ಧಿ ಜೀವಿತ ಏನು? 70 ಕಾರು, 70 ಮನೆ, ಪರ್ಫೆಕ್ಟ್ ಹೆಲ್ತ್. ಅದೇ ಬೆಳಿಗ್ಗೆ ಹೇಳ್ತಾ ಇದ್ದೆ ಮಕ್ಕಳಿಗೆ, ಅಲ್ರಿ ಪೌಲನಿಗೆ ಪರ್ಫೆಕ್ಟ್ ಹೆಲ್ತ್ ಇಲ್ಲ, ತಿಮೋತಿಗೆ ಪರ್ಫೆಕ್ಟ್ ಹೆಲ್ತ್ ಇಲ್ಲ, ಅನೇಕ ಸೇವಕರು ಇಲ್ಲ ಬೈಬಲಿ. ಆಗ ನಿಮ್ಗೆ ಕೊಡ್ತಾರೆ ಅವನು? ಇಲ್ಲ ಮಕ್ಕಳು, ಇದೆಲ್ಲ ಸುವಾರ್ತೆಯ ಒಂದು ಏನ್ ತಪ್ಪಾದ ಸುವಾರ್ತೆ. ಇಲ್ಲ ಮಕ್ಕಳೇ, ಪರ್ಫೆಕ್ಟ್ ಹೆಲ್ತ್ ಎಲ್ಲಿ ಗೊತ್ತೇ? ನೀವು ಅಲ್ಲಿ ಸ್ವರ್ಗಕ್ಕೆ ಓದ್ಬೇಕು. ಓದ್ಬಿಡು. 1 ಯೋಹಾನ 3:3 ನೋಡಿ. ಆಗ ನೀವೇನಾಗ್ತೀರಂತೆ ನೋಡಿ, ಏಸುನಾಗೆ ಆಗ್ತೀರಾ ನೋಡಿ. ಏಸಪ್ಪನ ಯಾಕೆ ಹೇಳ್ತಿತ್ತು ಅಂದ್ರೆ ಅವ್ರು ಪಾಪ ಮಾಡಿಲ್ಲ ಅವರು. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಆಮೇಲೆ ಮುಂದೆ ಅವರಾಗೆ 3:7 1 3:7 ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನು ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವು ಬಲ್ಲೆವು. ಅಂದ್ರೆ ಅರ್ಥ ಏನು? ಏನರ್ಥ ಏನು? ಆ ದಿನದವರು ಕಾಯಿರಿ, ನನ್ನ ಹಾಗೆ ಮಾಡ್ತೀನಿ, ನನ್ನ ಹಾಗೆ ಆಗುತ್ತೆ. ನನ್ಗೆ ಹೇಗೆ ನಾನು ಪರ್ಫೆಕ್ಟ್ ಇರ್ತಿತ್ತೋ ಅದೇ ನಿಮ್ಗೆ ಆಗುತ್ತೆ. ಆದ್ರೆ ಇಲ್ಲಿರುವಾಗ ಆಗಲ್ಲ. ಇಲ್ಲಿರುವಾಗ ನೀವು ಪಾಪಿಗಳಿಲ್ಲ ನೋಡಿ. ಮತ್ತೆ ಇವತ್ತು ಬೆಳಿಗ್ಗೆ ಅರ್ಥ ಮಾಡ್ಕೊಡಿ, ನಾವು ಯಾವಾಗಲೂ ದೇವರ ಹತ್ರ ಬಂದಾಗ ನಾವು ಒಂದಲ್ಲ ಒಂದು ರೀತಿಯ ಪಾಪ ಮಾಡಿರ್ತೀವ್ರಿ. ಗೊತ್ತಿರದ ಪಾಪ, ಗೊತ್ತಿರ್ತಕ್ಕಂಥ ಪಾಪ, ಮನಸ್ಸಾಕ್ಷಿ ಗೊತ್ತಿಲ್ಲದ ಪಾಪ ಎಲ್ಲ ಇದೆ, ಬೈಬಲ್ ಇದೆ. ಅದು ಅನ್ಕಾನ್ಶಿಯಸ್ ಸಿನ್ ಅಂತ. ಕಾನ್ಶಿಯಸ್ ಸಿನ್, ಅನ್ಕಾನ್ಶಿಯಸ್ ಸಿನ್ ಅಂತ ಇದೆ. ಪೌಲ್ ಹೇಳ್ತಾನೆ, ಅದಕ್ಕೆ ಹೇಳ್ತಾನೆ, ಎಲ್ಲಾ ಪಾಪಿಗಳಲ್ಲಿ ನಾನು ದೊಡ್ಡ ಪಾಪಿ ಅಂತಾನೆ. ಯಾಕೆ ಹೇಳ್ಬೇಕಾಗಿತ್ತು? ಹೇಳ್ಬಲ್ಲ ನಾವು. ಇಲ್ಲ ಅಂದ್ರೆ ಅರ್ಥ ಏನು? ಈ ಲೋಕದಲ್ಲಿರುವಾಗ ನಾವು ಯಾವಾಗಲೂ ಅದಕ್ಕೆ ನೋಡಿ, ಈಗ ದೇವ್ರ ಹತ್ರ ಹೋಗ್ಬೇಕಂದ್ರೆ ನೋಡುವ, ಇಬ್ರಿ 4:16 ಮಾಡಿ ನೋಡಿ ಹೆಂಗ್ ಹೋಗ್ಬೇಕಂದ್ರೆ ನೋಡಿ, ನಮಗೆ ಮೊದಲನೇದಾಗಿ ದೇವರ ಕರುಣೆ ಬೇಕು ಅಂತ ಹೋಗ್ಬೇಕಾದ್ರೆ ನೋಡಿ. ಯಾಕಪ್ಪ ಕರುಣೆ ಬೇಕು ನೋಡಿ, ಹೌದು 4:16. ಆದದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಯಾಕಪ್ಪ ಕರುಣೆ? ಅರ್ಥ ಮಾಡ್ಕೊಳ್ಳಿ ಬೆಳಿಗ್ಗೆ. ಯಾಕೆ ಕರುಣೆ? ನಾವು ದೇವ್ರ ಹತ್ರ ಹೋದಾಗೆಲ್ಲ ನಮಗೆ ಕರುಣೆ ಇಲ್ದರೆ ಪಾಪ ಕ್ಷಮಾಪಣೆ ಇಲ್ಲ ಮಕ್ಕಳೇ. ಕ್ಷಮಿಸಕ್ಕಾಗಲ್ಲ ಅವ್ರಿಗೆ. ದೇವ್ರ ಕರುಣೆ ಬೇಕು ನಮ್ಮ ಮೇಲೆ. ಆಮೇಲೆ ಅತ್ಯುತ್ತಮ. ಸೊ ಕರುಣೆ ಬಹಳ ಮುಖ್ಯ ನಮ್ಗೆ. ಯಾಕಂದ್ರೆ ಈ ಲೋಕದ ಇದುವರೆಗೂ ನಮ್ಗೆ ಕರುಣೆ ಬೇಕೇ ಬೇಕು. ನಾವು ಈ ಲೋಕದ ಇರುವವರೆಗೂ ನಾವು ಇನ್ನೂ ಪರ್ಫೆಕ್ಟ್ ಆಗಿಲ್ಲ. 100ಕ್ಕೆ 100 ಭಾಗ ನಾವು ಪರ್ಫೆಕ್ಟ್ ಪರಿಶುದ್ಧ ಆಗಿಲ್ಲ, ಆಗ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಏನಾಗುತ್ತೆ ಇಲ್ಲಿ ಯಾಕೆ ಹೇಳ್ತೀನಿ ಪಾಯಿಂಟ್ ಅಂತ ಹೇಳಿದ್ರೆ, ನಾವು ಈ ರೀತಿ ಇರುವಾಗ ನಾವು ಏನಾಗಿದ್ದೀವಿ ಇವತ್ತು ಏಸಪ್ಪ ರೀತಿ ಆಗ್ಬೇಕು. ಅಂದ್ರೇನು? ನಿಸ್ವಾರ್ಥ ಆಗ್ಬೇಕು. ನಾವು ಹೇಗಾಗ್ಬೇಕು? ನಾವು ನಿಸ್ವಾರ್ಥಿಗಳಾಗ್ಬೇಕು. ಅದಕ್ಕೋಸ್ಕರ ಏನ್ ಮಾಡಿ ಏಸಪ್ಪ 33.5 ವರ್ಷಗಳ ಕಾಲ ಬಾಳಿ ಬದುಕಿ ತೋರಿಸ್ಕೊಟ್ರು. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಏನೇ ಫಿಲಿಪ್ಪ 2:3-4 ನೋಡಿ. ಅಲ್ಲಿ ನೋಡಿ, ಇನ್ನೊಬ್ಬರು ನನಗಿಂತ ಅವನು ಹೆಚ್ಚು ಅಂತ. ಎಂತ ಇಂಟ್ರೆಸ್ಟ್ ನೋಡೋರಿಗೆ ನೋಡಿ. ನೋಡುವ ಪಕ್ಷಪಾತದಿಂದಾಗಲಿ ಒಣ ಎಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಹೆಂಗ್ ಮಾಡ್ಬೇಕಂತೆ? ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಹೇಳಿಸಲಿ. ನೋಡುವ, 4 ಓದ್ಬಿಡುವ.
4 ಅಲ್ಲೂ ಚೆನ್ನಾಗಿರು. ನಿಮ್ಮಲ್ಲಿ ಪ್ರತಿಯೊಬ್ಬರು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ನೋಡಮ್ಮ ಹೆಸರಾಗಿರು ಪರಹಿತ, ಇಂಟ್ರೆಸ್ಟ್ ಆಫ್ ಅದರ್ಸ್ ಅಂತ ಇಂಗ್ಲಿಷ್ ಅಮ್ಮ. ನನ್ನ ಇದು ಯಾರು ಸ್ವಭಾವ ಗೊತ್ತಿದು? ಇದೇ ಯೇಸು ಸ್ವಭಾವ. ಅದಕ್ಕೆ 2 ಅಮ್ಮ, ಈ ಒಂದು ಮನಸ್ಸು ನಿಮ್ಮಲ್ಲಿ ಇರಲಿ ಅಂತ ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಅದು ನಾವು ಕಲಿ ಏಸಪ್ಪ ಇಂದ ಏನ್ ಕಲಿಬೇಕಂತೆ ನಾವು, ಅವ್ರು ತೋರಿಸ್ತರು ನಮ್ಗೆ ಅಲ್ವಾ. ಆದ್ರಿಂದ ನಾವೇನ್ ಮಾಡ್ಬೇಕು, ಆ ಮನಸ್ಸು ನಮ್ಮಲ್ಲಿ ಬರಬೇಕು, ಕಲ್ತ್ಕೋಬೇಕು. ನಿಸ್ವಾರ್ಥ ನೋಡಿ ಮಕ್ಕಳೇ, ಇಲ್ಲಿ ಕೇಳಿ, ಇವತ್ತು ಬೆಳಿಗ್ಗೆ ನಾವು ಈ ಒಂದು ಆದಾಮನ ಒಂದು ಶಾರೀರಿಕ ಇಚ್ಛೆಗಳು ಬಿಡುಗಡೆ ಆಗಿಲ್ಲ ಇನ್ನು. ನಮಗೆ ಮೈಂಡ್ ಸಂಪೂರ್ಣವಾಗಿ ಬದಲಾವಣೆ ಆಗಿಲ್ಲ. ಪ್ರಾಣ ಶರೀರ ಹಿಂಗೆ ಇದೆ. ನಮ್ ಬದಲಾವಣೆ ಆಗಿದೆ ಯಾವುದು? ಆತ್ಮ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೇನೆ ಏಸಪ್ಪ ಹೇಳುದು ಮಕ್ಕಳಿಗೆ ನಮ್ಗೆ ಹೇಳ್ತಾರೆ ರೋಮನ್ 14, ನೀವು ಆತ್ಮನಿಂದ ನಡೆಸಲ್ಪಡಬೇಕು, ಶರೀರದಿಂದಲ್ಲ, ಪ್ರಾಣದಿಂದಲ್ಲ. ನೋಡಿ ಹೌದಮ್ಮ 8:14. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೋಡಮ್ಮ ಹೇಗೆ ಮತ್ತೆ ಅರ್ಥ ಏನು? ಅರ್ಥ ಏನು ಮಕ್ಕಳೇ? ಹೇಳಿ ಅರ್ಥ ಆಯ್ತು ಮಗಳೇ? ಅರ್ಥ ಆಯ್ತಾ? ಏನಿದೆ ನೋಡಿ, ಏನಂತಿರೋದು? ಯಾವ ಈಗ ಲೋಕದ ಮಕ್ಕಳೆಲ್ಲ ನಾವು ದೇವರ ಮಕ್ಕಳು. ಸೊ ಏನ್ ಮಾಡ್ಬೇಕು ನಾವು ಈಗ? ಆತ್ಮ ಏನ್ ಹೇಳ್ತಾರೋ, ಆತ್ಮ ಎಂದೆಂದಿಗೂ ಆ ಒಂದು ಸ್ವಾರ್ಥ ಇಲ್ಲ. ಯಾಕಂದ್ರೆ ಇದು ಯಾರ ಆತ್ಮ ಗೊತ್ತಾ ಮಕ್ಕಳೇ? ರೋಮ 8:9 ಹೋದ್ಮ. ಈ ಪವಿತ್ರ ಆತ್ಮ ಯಾರು ನೋಡಿ? ಕ್ರಿಸ್ತನ ಆತ್ಮ. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವದೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಕ್ರಿಸ್ತನ ಆತ್ಮ, ಯೇಸು ಕ್ರಿಸ್ತನ ಆತ್ಮನೇ ಪವಿತ್ರ ಆತ್ಮ. ಸೊ ಅವ್ರು ಏನ್ ನಡೆಸ್ತಾರೆ ಹಾಗಾದ್ರೆ? ಅವ್ರು ಹೇಗೆ ಜೀವಿಸ್ತರು ಈ ಲೋಕದಲ್ಲಿ ನಿಸ್ವಾರ್ಥವಾಗಿ ನಿಮ್ಮನ್ನು ನಡೆಸ್ತಾರೆ. ಅದೇ ಮಗಳು ಓದಿದ್ದು, ಯಾರು ಆತ್ಮ ನಡೆಸಲ್ಪಡ್ತೋ ಅವ್ರ ಮಗಳು. ಆಮೇಲೆ ಬಿಟ್ಕೊಡ್ಬೇಕು ಮಕ್ಕಳೇ. ನಾವೇನಾಗುತ್ತೆ, ನನ್ನ ಸ್ವಾರ್ಥ ಇಲ್ಲ, ಇದು ನಮ್ಮ ಸ್ವಾರ್ಥ ಇಲ್ಲ. ಅದಕ್ಕೆ ಸ್ವಲ್ಪ ಹೇಳಿ ನೋಡಿ, ಏನಕ್ಕೆ ಹೇಳಿದ್ರು ಶಿಷ್ಯರಿಗೆ, ನೀವು ಈ ಲೋಕದಲ್ಲಿ ಹೇಗೆ ಜೀವಿಸ್ಬೇಕಂತೆ? ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದಿರಿ. ಇಲ್ಲ ನೀವು ಶಿಷ್ಯರೇ ಅಲ್ಲ ಅನ್ನೋದು. ನೋಡಿ ಅಂತ ಕರ್ತದ ವಾಕ್ಯ ಗೊತ್ತು, ಎಲ್ಲರೂ ಗೊತ್ತಲ್ವ? ನನ್ನ ಹಿಂದೆ ಬರುವವರು ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರೋದಾದ್ರೆ ನನ್ನ ಶಿಷ್ಯರು. ಇಲ್ಲ ನೀವು ಶಿಷ್ಯರೇ ಅಲ್ಲ. ಅಂದರ್ಥ ಏನು? ಓದಪ್ಪ ಏನ್ ನೋಡಿ, ಈಗ ಏಸಪ್ಪ ಏನಿದ್ರು ನನ್ನ ಹಿಂದೆ ಬಂದಿದ್ರು. ಹಾಗಾದ್ರೆ ಅವ್ರು ಹೇಗೆ ನಡೆದು ನೋಡುವ, ಅವ್ರು ಹೇಗೆ ಜೀವಿಸ್ತಾರೆ ನೋಡುವ. ಯೋಹಾನ 6:38 ನೋಡಿ, ಅವ್ರು ಹೆಂಗ್ ಜೀವಿಸ್ತಾರೆ ಅಂತ ನೋಡಿ, ನಿಸ್ವಾರ್ಥವಾಗಿ 6:38. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ಸರಿ ನಮ್ಮ ಹಾಗಾದ್ರೆ ಆ ಚಿತ್ತ ಏನಪ್ಪಾ? ಅದು ಹೇಳಿದ್ರು ತಂದೆ ಚಿತ್ತ. ಯಾರ ಚಿತ್ತ? ಹಾಗಾದ್ರೆ ಸ್ವಾರ್ಥ ಎಲ್ಲೋಯ್ತು? ಸ್ವಾರ್ಥ ಏನು? ನನ್ನ ಚಿತ್ತ. ಏಸಪ್ಪ ಹೇಳ್ತಾರೆ ನನ್ನ ಚಿತ್ತ ಮಾಡಕ್ ಬಂದೆ ಇಲ್ಲ. ಅವ್ರಿತ್ತು ಚಿತ್ತ, ಅವ್ರ ಚಿತ್ತ ಇತ್ತು. ಆಮೇಲೆ ಒಂದು ಉದಾಹರಣೆ ಕೊಟ್ರೆ ಗೊತ್ತಾಗತ್ತೆ ಏನ್ ಚಿತ್ತ. ಅದೇ ಈ ಚಿತ್ತ ಅರ್ಥನೇ ಆಗಲ್ಲ. ಯೋಹಾನ 11:2-5. ಯೋಹಾನ 11. ಈ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನು ತನ್ನ ತಲೆ ಕೂದಲಿನಿಂದ ಒರೆಸಿವಳು. ಆಮೇಲೆ ಈಕೆಯ ತಮ್ಮನಾದ ಲಾಜರನೇ ಅಸ್ವಸ್ಥನಾಗಿದ್ದನು. ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳು ಕಳಿಸಿದರು. ಆಮೇಲೆ
ಯೇಸು ಅದನ್ನು ಕೇಳಿ ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು. ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿನ ಪ್ರೀತಿ ಇದ್ದರೂ ಆದರೂ ಲಾಜರನು ಅಸ್ವಸ್ಥನಾಗಿದ್ದನೆಂದು ಆತನು ಕೇಳಿದ ಮೇಲೆ 2 ದಿನ ತಾನಿದ್ದ ಸ್ಥಳದಲ್ಲೇ ನಿಂತನು. ಏನರ್ಥ ಇದು? ಈಗ ನೀವು ನಾನಾಗಿದ್ರೆ ಸ್ವಾರ್ಥಿಗಳಾಗಿದೆ ಏನ್ ಮಾಡ್ತೀವಿ? ಅಯ್ಯೋ ಈ ತರ ಹುಷಾರಿಲ್ಲ, ಸೀರಿಯಸ್ ಆಟೋ ಹೋಗಿ ನೆಕ್ಸ್ಟ್ ಟ್ರೈನ್ ಬಸ್ ಯಾವ್ದು ನೋಡ್ತಿದ್ವು. ಇಲ್ಲ ಅವ್ರೇನು ನೋಡೋದು ಇಲ್ಲ. ಅಪ್ಪ ತಂದೆ ಈ ಸಮಯದಲ್ಲಿ ನನ್ಗೆ ಈ ತರ ಸಮಾಚಾರ ಬಂದಿದೆ, ಹೋಗ್ಬೇಕಾ? ಹೋಗ್ಬೇಡ ಅಂದ್ರು ತಂದೆ. 2 ದಿವಸ ಬಿಟ್ಟು ಹೋಗು. ಏಸಪ್ಪ ಹೇಳಿದ್ರು, ಹೋಗ್ಲಿಲ್ಲ. 2 ದಿವಸ ಬಿಟ್ಟೆ ಹೋದ್ರು. ಅಂದ ಅರ್ಥ ಏನು? ಅರ್ಥ ಇದೆ ಮಕ್ಕಳೇ, ಏಸಪ್ಪನು ತನ್ನ ಚಿತ್ತ ಇತ್ತು ಈ ಲೋಕದಲ್ಲಿ ಬಂದಾಗ. ಅದೇ ರೀತಿಯಾಗಿ ನಿಮಗೆ ಚಿತ್ತ ಇದೆ, ನಿಮಗೆ ಆದಾಮ ಕೊಟ್ಟಾಗೆ ನಿಮಗೂ ಕೊಟ್ಟಿದ್ದಾರೆ. ಆದ್ರೆ ನಾವು ಈ ಲೋಕದಲ್ಲಿ ಹೌದು ರಕ್ಷಣೆ ಹೊಂದಕ್ಕೆ ಮುಂಚೆ ನಾವು ಚಿತ್ತ ಮಾಡ್ತಾ ಇದ್ದು. ನಂಗೆ ಇಷ್ಟ, ನಾನು ಪಿಕ್ಚರ್ಗೆ ಹೋಗುವಾಗ ಪಿಕ್ಚರ್ ಹೋಗ್ತೀನಿ, ಜಗಳ ಮಾಡುವಾಗ ಜಗಳ ಮಾಡ್ತೀನಿ, ಚೆನ್ನಾಗಿ ಊಟ ಮಾಡುವಾಗ ಕುಡಿತೀವಿ ಏನ ಅಲ್ವಾ? ಆ ಪಿಕ್ಚರ್ ಎಲ್ಲ ಟಿವಿ ನೋಡು ಅದು ನನ್ನ ಇಷ್ಟ. ಇಲ್ಲ ಈಗ ನಾವನ್ನೆಲ್ಲ ಈಗ ನಮ್ಮ ಸ್ವಾರ್ಥ ಇಲ್ವೇ ಈಗ ನಮಗೆ ನಿಸ್ವಾರ್ಥ. ದೇವರು ಏನ್ ಹೇಳ್ತಾರೆ, ಏಸಪ್ಪ ಏನ್ ಹೇಳ್ತಾ ಇದಾರೆ ಅದನ್ನ ಕೇಳ್ಬೇಕು. ನಾವು ಕೇಳಿ ನಾವು ಮಾಡ್ಬೇಕು. ಅದನ್ನ ಮಾಡಕ್ಕೋಸ್ಕರ ಈ ಲೋಕಕ್ಕೆ ನಮ್ಗೆ ಕಳಿಸಿರೋದು. ಹೋದ್ಮ ಯೋಹಾನ 20 ನೋಡಿ, 20-21 ನೋಡಿ. ನನ್ನ ತಂದೆ ಹೆಂಗ್ ಕಳಿಸ್ತಾರೋ ಅದೇ ರೀತಿ ನಿಮಗೆ ಕಳಿಸ್ತಾ ಇದ್ದೀನಿ. ನೀವು ದಿವಸಕ್ಕೆ ನೋಡಿ. ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು. ನೋಡಿದಮ್ಮ ಎಷ್ಟು ಚೆನ್ನಾಗಿದೆ. ಸೊ ನಾವೆಲ್ಲ ಏನು ಮಕ್ಕಳೇ, ಕಳಿಸಲ್ಪಟ್ಟವರು ಯಾರಿಂದ? ಯೇಸುವಿಂದ. ಹೇಗೆ ತಂದೆಯಾದವರು ಏಸಪ್ಪನ ಈ ಲೋಕಕ್ಕೆ ಕಳಿಸಿದಂತೆ ನಿಸ್ವಾರ್ಥತೆ, ತಂದೆಯ ದೇವ್ರ ನಿಸ್ವಾರ್ಥತೆಯನ್ನು ಎತ್ತು ತೋರ್ಸಕ್ಕೆ ನಮ್ಮ ದೇವರು ಎಷ್ಟು ನಿಸ್ವಾರ್ಥ ಅಲ್ವಾ ತೋರಿಸ್ಕೊಟ್ರು. ಅದೇ ರೀತಿ ನಾವು ಬಂದಿದ್ದೀವಿ ಈ ಲೋಕಕ್ಕೆ. ಹೇಗೆ ಬಂದೀವಿ? ನಮ್ಮ ದೇವ್ರ ಏಸಪ್ಪ ಎಷ್ಟು ನಿಸ್ವಾರ್ಥ. ಇದಕ್ಕೊಂದು ಉದಾಹರಣೆ ನೋಡ್ಕೊಡಿ. ಪೌಲ ಬಹಳ ಸಾರಿ ಹೇಳ್ತಾರೆ. ಬರ್ಕೊಂಡ್ ಫಿಲಿಪ್ಪ 2:19-20 ನೋಡಿ. ಇಲ್ಲಿ ಒಬ್ಬ ತಿಮೋತಿ ಎಂಬ ಒಂದು ಸೇವಕ ಇದ್ದಾನೆ. ಇವನಿಗೆ ಪೌಲ ಬಹಳ ಚೆನ್ನಾಗಿ ಹೊಗಳ್ತಾನೆ. ಯಾಕೆ? ಅವನಲ್ಲಿ ಏನಿತ್ತು ತಿಮೋತಿಲಿ ನೋಡಿ. ಆದರೆ ಕರ್ತನಾದ ಯೇಸುವಿನ ಚಿತ್ತವಾದರೆ ನಾನು ತಿಮೋತಿಯನನ್ನು ಬೇಗನೆ ನಿಮ್ಮ ಬಳಿಗೆ ಕಳುಹಿಸಬೇಕೆಂದು ನಿರೀಕ್ಷಿಸುತ್ತೇನೆ. ಅವನ ಮುಖಾಂತರ ನಿಮ್ಮ ಸಂಗತಿಗಳನ್ನು ತಿಳಿದು ನಾನು ಧೈರ್ಯ ತಂದುಕೊಂಡೆನು. ಅವನ ಹಾಗೆ ನಿಮ್ಮ ಕಾರ್ಯಗಳನ್ನು ಕುರಿತು ಯಥಾರ್ಥವಾಗಿ ಚಿಂತಿಸುವವರು ನನ್ನ ಬಳಿಯಲ್ಲಿ ಬೇರೆ ಯಾರೂ ಇಲ್ಲ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ನೋಡ್ದ ಪೌಲ ಚೆನ್ನಾಗಿ ಗುರುತಿಸ್ತಾರೆ ನೋಡಿ. ತಿಮೋತಿಯಿಂದ ಸೇವಕಂತೆ ನಿಸ್ವಾರ್ಥ ಪೌಲಂತಾರೆ. ಏಸಪ್ಪ ರೀತಿಯಾಗಿ ಪೌಲ ಮಾಡದ ನಿಸ್ವಾರ್ಥವಾಗಿ. ಈಗ ಅವನಿಗೂ ಒಂದು ಶಿಷ್ಯ ಕೊಟ್ಟಿರ್ತೀವಿ. ಅದಕ್ಕೆ ಯಾರಿಲ್ಲ ಒಂದು ಬೇರೆಯವರು ಅವಲ್ಲ ಹೇಳಿ ಕಟ್ಟು ಮಕ್ಕಳೇ ನೋಡ್ತಾ ಇನ್ನ ಎಲ್ಲ ಸ್ವಾರ್ಥ. ತನಗೇನಾಗುತ್ತೆ, ತನ್ನ ಕುಟುಂಬಕ್ಕೆ ಏನಾಗುತ್ತೆ, ತನ್ನ ಮಕ್ಕಳಿಗೆ ಏನಾಗಿದೆ, ತನ್ನ ಕುಟುಂಬ ಇದೇ ಗೊತ್ತಾಗ್ಬಿಡಿ. ಇನ್ನೆಲ್ಲ ನಾವು ಬಂದಿರದೆ ಇನ್ನೊಬ್ಬರಿಗೋಸ್ಕರ, ಇನ್ನೊಬ್ಬರ ಒಳಿತಿಗೋಸ್ಕರ ನಾವು ಬಂದಿರೋದು. ಏಸುವಾಗೆ ಬಂದಿವಿ. ಸೊ ಈಗ ಲೋಕ ಏನ್ ಮಾಡ್ಬೇಕಂತೆ, ನಾವು ನಿಸ್ವಾರ್ಥವಾಗಿ ಜೀವಿಸ್ಬೇಕು. ಆಗಲೇ ಏಸಪ್ಪನ ಮೆಚ್ಚುಗೆ ಅದು. ಅದಕ್ಕೆ ನೋಡಿ 30 ವರ್ಷ ಆಯ್ತು ಯಾರಿಗೆ? ಏಸಪ್ಪ
ಅವರು ಬರೀ ನಿಸ್ವಾರ್ಥವಾಗಿಯೇ ಜೀವಿಸ್ತಾರೆ. ನಿಮ್ಗೆ ಗೊತ್ತು ಅಲ್ಲಮ್ಮ? ಆಗ ಮತ್ತಾಯ 3:17 ಅಂತ ಕೇಳಿದ್ರು, ಈಗೋ ನನ್ನ ಮೆಚ್ಚಿನವನು. 3:17. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಸರಿ, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಏನ್ ಮಕ್ಕಳಿದ ಅರ್ಥ? ಯಾರು ಹೇಳ್ತಾರೆ? ತಂದೆಯೋ ದೇವ್ರು ಹೇಳ್ತಾರೆ. ಅದು ಯಾರ ಬಗ್ಗೆ? ತನ್ನ ಮಗನ ಬಗ್ಗೆ. ಹಾಗಾದ್ರೆ 30 ವರ್ಷ ಹೆಂಗ್ ಬಾಳ್ದಂತೆ ಸಪ್ಪ? ತಂದೆ ತರ ನಿಸ್ವಾರ್ಥ. ಏನಾದ್ರು ಈಗೋ ನನ್ನ ಪ್ರಿಯ ಮಗಳು ಮೆಚ್ಚಿದ್ದೇನೆ. ಆಮೇಲೆ ಇನ್ ಸ್ವಲ್ಪ ಮುಂದೆ ಹೋದಮ್ಮ, ಮತ್ತೆ 17 ನೋಡು. ಅಲ್ಲಿ ಪುನಃ ಸೇವೆ, ಅರ್ಧ ಸೇವೆ ಮಾಡಿದಾರೆ, ಆಗ್ಲೂ ಮೆಚ್ಚುಗೆ ಅಂತ ನೋಡಿ. ಆ ಸೇವೆ ನಿಸ್ವಾರ್ಥ ಮಾಡೋದಂತೆ. ಹೀಗೆ ಮಾತಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದೊಳಗಿಂದ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ಅನೇಕ ಗೊತ್ತಾ, ನಾವು ಸೇವೆ ಮಾಡಿ ಮೆಚ್ಚ ಇಲ್ಲ. ಮೊದಲನೇದಾಗಿ ನಿಮ್ಮ ಜೀವಿತ ಮೆಚ್ಚುಗೆ ಆಗಿರ್ಬೇಕು ಅವ್ರಿಗೆ. ಯಾರಿಗೆ? ಏಸಪ್ಪನಿಗೆ. ನಿಮ್ಮ ಜೀವಿತ ನಿಸ್ವಾರ್ಥವಾಗಿ ಜೀವಿಸ್ಬೇಕು. ಯು ಶುಡ್ ಲಿವ್ ಅನ್ಸೆಲ್ಫಿಶ್ಲಿ. ಆಮೇಲೆ ಸೇವೆ ಮಾಡಿ. ಆ ಸೇವೆ ಮಾಡಿ ನಿಸ್ವಾರ್ಥನೇ. ಬೇರೆ ನಮ್ಗೇನು ಸ್ವಾರ್ಥ ಇಲ್ಲ. ಒಂದು ಚೂರು ಚಿಕ್ಕ ಮಾಡ್ಕೊಂಡ್ಬಿಡ್ತೀನಿ. ನಾನು ಇವತ್ತು ಹಳ್ಳಿಗೆ ಹೋಗ್ತಾ ಇದ್ದೀನಿ, ನಾನು ಇವತ್ತು ಸ್ವಾರ್ಥ ಆಡ್ತಾ ಇದ್ದೀನಿ, ನಾನು ಈ ಸೇವೆ ಮಾಡ್ತಾ ಇದ್ದೀನಿ. ಏನಕ್ಕೆ ಮಾಡ್ತಾ ಇದ್ದೀನಿ? ಅಲ್ಲೂ ಇನ್ನೊಬ್ರಿಗೆ ಆಶೀರ್ವಾದ ಆಗ್ತಾ ಇದೆಯಾ? ಸ್ತೋತ್ರ. ಅಲ್ಲಿ ಅದೇ ಅಲ್ಲಿ ಯಾವಾಗ ಮಕ್ಕಳಿಗೆ ಚೆಕ್ ಮಾಡ್ಕೊಂಡು, ನಾನು ಏನೇ ಮಾಡಿದ್ರು ನಾನು ಇನ್ನೊಬ್ಬರಿಗೆ ಒಳಿತು, ಇನ್ನೊಬ್ಬರಿಗೆ ಇಂಟ್ರೆಸ್ಟ್, ಅವ್ರ ಇಂಟ್ರೆಸ್ಟ್, ನನ್ನ ಇಂಟ್ರೆಸ್ಟ್. ಆಮೇಲೆ ಸೊ ಏಸಪ್ಪ ನಮ್ಗೆಲ್ಲ ಮಕ್ಕಳಿಗೆ ಇವತ್ತು ಹೇಳ್ತೀನಿ, ಇದು ಬಹಳ ಮುಖ್ಯವಾದ ಒಂದು ಸಂದೇಶ. ಇದೇ ಕ್ರಿಶ್ಚಿಯನ್ ಲೈಫು, ಇದೇ ಕ್ರಿಸ್ತ ಜೀವಿತ ಮಕ್ಕಳೇ. ಈ ಲೋಕದಲ್ಲಿ ಕ್ರಿಶ್ಚಿಯನ್ ಲೈಫ್ ಇದೆ ಇವತ್ತು ಬಹಳ ಅಪರೂಪ ಆಗ್ಬಿಟ್ಟಿದೆ. ಅದೇ ಬಂದಿರೋದು. ಆಮೇಲೆ ಇವತ್ತು ಒಳ್ಳೆ ಬೋಧಕರಿದ್ದಾರೆ. ಬೋಧಕರಿಗೆ ಏನು ಕಡಿಮೆ ಇಲ್ಲ, ಬೋಧಕರು ಚೆನ್ನಾಗಿದೆ. ಅಲ್ಲಿ ಪವಿತ್ರ ಭರಿತರಾಗಿ ಅನೇಕ ಹೊರಗಳಿರ್ತಾವ, ಸೇರಿಕೊಂಡಿದ್ದಾರೆ. ಸ್ತೋತ್ರ. ಬೇಡ ಅಂತಲ್ಲ. ನಾನು ಹೇಳ್ತಾ ಇರೋದಂದ್ರೆ ಅವರ ಜೀವಿತ ಹೆಂಗಿದೆ ಇವತ್ತು. ಅವ್ರ ಜೀವಿತ ನಿಜವಾದ ಯೇಸು ರೀತಿಯ ನಿಸ್ವಾರ್ಥವಾಗಿದೆಯಾ? ಒಂದು ಚೂರು ಸ್ವಾರ್ಥ ಇರಬಾರ್ದು. ಆಮೇಲೆ ಅಲ್ಲೂಯ ಅದಕ್ಕೋಸ್ಕರ ಮಕ್ಕಳು ಇವತ್ತು ಸ್ವಲ್ಪ ಚೆಕ್ ಮಾಡ್ಕೊಡು. ಯಾಕಂದ್ರೆ ಇದೇ ವೇ ಆಫ್ ಲೈಫ್. ಅದಕ್ಕೇನೆ ಏಸಪ್ಪ ಹೇಳಿದ್ದು. ತೆಗೆ ಯೋಹಾನ 14 ನೋಡಿ, ನಾನೇ ಮಾರ್ಗ, ನಾನೇ ಆ ಜೀವಿತದ ಮಾರ್ಗ ನೋಡಿ, ನಾನೇ ಆ ಸತ್ಯ. ಅದನ್ನ ಹೇಳಕ್ಕೆ ನೀವು ಬಂದಿದ್ದು ನಾನು. ಯೋಹಾನ 14 ನೋಡು, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ. ನೋಡಿ, ನಾನೇ ಮಾರ್ಗ ಅಂದ್ರೆ ಈ ನಿಸ್ವಾರ್ಥ ಮಾರ್ಗ ಯಾರು? ನಾನು ಜೀವಿಸ್ತೇನೆ. ಹೇಳಿದ್ದೇನಮ್ಮ, ನಾನೇ ಜೀವ, ನಿಸ್ವಾರ್ಥ ಜೀವ. ಸತ್ಯ ಏನ್? ಸತ್ಯ ಇದೇ ಸತ್ಯ, ಬೇರೆಲ್ಲ ಸುಳ್ಳು. ಸತ್ಯ ಏನು? ನಿಸ್ವಾರ್ಥವಾಗಿ ನೀವು ಜೀವಿಸಬೇಕು, ಅದು ಸತ್ಯ ಮಾರ್ಗ. ಅದಕ್ಕೋಸ್ಕರ ಸ್ವಲ್ಪ ಹೇಳ್ತಾರೆ. ಇವತ್ತು ಬೆಳಿಗ್ಗೆ ಇಷ್ಟೇ ಮಕ್ಕಳಿಗೆ ಬಹಳ ಶಾರ್ಟ್ ಮೆಸೇಜ್. ಅಲ್ಲಿ ನಾನು ಯಾಕೆ ಬಂದಿದ್ದೀವಿ? ಏಸಪ್ಪನಾಗಿ ನಾವು ಬಂದಿದ್ದೀವಿ. ಕರೆಕ್ಟ? ಸೊ ಏಸಪ್ಪನಾಗಿ ನಾವು ಸೇವೆ ಮಾಡಬೇಕು, ಏಸಪ್ಪನಾಗಿ ಮುಂದಿದ್ದಾಗಿ ಜೀವಿಸ್ಬೇಕು, ಏಸಪ್ಪನಾಗಿ ಸೇವೆ ಮಾಡಬೇಕು. ದೇವ್ರ ಮೆಚ್ಚಿಗೆ. ಯಾರ ಮೆಚ್ಚಿಗೆ? ನೀವು ಏಸಪ್ಪ ಮೆಚ್ಚಲಿಲ್ವ? ನೀವು ತಂದೆ ಅದು ಮೆಚ್ಚಿದ್ರು. ಯಾಕೆ? ಅವ್ರ ತರನೇ, ತಂದೆ ತರನೇ ನಿಸ್ವಾರ್ಥವಾಗಿದ್ದು. ಸೊ ನಾವು ಅಷ್ಟು ಏಸು ರೀತಿಯಾಗಿ ನಿಸ್ವಾರ್ಥವಾಗಿ ಮಾಡಬೇಕು. ಆಗತ್ತೆ. ಅದಕ್ಕೆ ಮಕ್ಕಳೆಲ್ಲ ಕೇಳಿ ನೋಡಿ, ಈ ಹಳೆ ಒಡಂಬಡಿಕೆಯಲ್ಲಿ ಎಂದು ದೇವರು ನಿಮ್ಮ ಶಿಲುಬೆ ಹೊತ್ಕೊಂಬಂದು ಹೇಳಿಲ್ಲ. ಅರ್ಥ ಐತೆ? ಇಲ್ಲ, ಅವ್ರಿಗೆ ಶಿಲ್ಬೆ ಹೊರಕ್ಕೆ ಆಗ್ತಾನೆ ಕೊಟ್ಟಿದ್ರು. ಯಾಕೆಂದ್ರೆ ಪವಿತ್ರಾತ್ಮನ ಸಹಾಯ ಇಲ್ಲದೆ ನೀವು ನಿಸ್ವಾರ್ಥವಾಗಿ ಜೀವಿಸಕ್ಕಾಗಲ್ಲ. ಮಕ್ಕಳಿಗೆ ಬೆಳಿಗ್ಗೆ ಹೇಳ್ತೀನಿ, ಪವಿತ್ರಾತ್ಮನ ಸಹಾಯ ಇಲ್ಲದೆ ನೀವು ನಿಸ್ವಾರ್ಥವಾಗಿ ಜೀವಿಸಕ್ಕಾಗಲ್ಲ. ಯಾಕಂದ್ರೆ ಆದಾಮ್ ಗುಣ. ಆದ್ರೆ
ಪವಿತ್ರಾತ್ಮ ಏನ್ ಮಾಡ್ತಾನೆ, ನಿಮಗೆ ಯೇಸುವಿನ ಸ್ವಭಾವವನ್ನ ನೀವು ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಆದ್ದರಿಂದ ನಾವು ಯೇಸುನಾಗಿ ಜೀವಿಸಲಿಕ್ಕೆ ಸಾಧ್ಯ. ಅದಕ್ಕೆ ಏಸಪ್ಪ ಹೇಳಿದ್ದು 1:2 ನೋಡಮ್ಮ. ಹೇಗೆ ಸಾಧ್ಯ ಅಂತ ಹೊರಗೆ ನಡಿಕೆ ನೋಡಿ. ನಾವು ನೆಲೆಗೊಳ್ಳಬೇಕು ಎಲ್ಲಿ? ಪವಿತ್ರಾತ್ಮರಲ್ಲಿ. ಹೌದಮ್ಮ? 1:2 ಈತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಇಲ್ಲಿ ನೋಡಿ ವ್ಯತ್ಯಾಸ ನೋಡಿ. ಏನು ನೆಲೆಗೊಳ್ಳುವುದು ಅಂದ್ರೆ ಏನು? ನಾನು ಪವಿತ್ರಾತ್ಮರು ಒಂದಾಗುವುದು. ಸೊ ಪವಿತ್ರಾತ್ಮರು ಯಾರು? ಕ್ರಿಸ್ತನಾತ್ಮ. ಕ್ರಿಸ್ತನಾತ್ಮ ಯಾರು? ಆ ಒಂದು ನಿಸ್ವಾರ್ಥ ಆತ್ಮ. ಸೊ ಅದೇನಾಗುತ್ತೆ, ನಾವು ಆಗ ನಿಸ್ವಾರ್ಥ ಆತ್ಮ ಜೊತೆಗೆ ನಡೆಯೋದ್ರಿಂದ ಅವರ ಒಂದು ಗುಣ ನಾವು ಮಾಡಕ್ಕೆ ಆಗುತ್ತೆ. ಅದಕ್ಕೆ ನನಗೆ ಸ್ವಲ್ಪ ರೀತಿ ನಡೀತೀರಪ್ಪ ನೀವು, ಆಗುತ್ತೆ, ಗ್ಯಾರಂಟಿ ಆಗುತ್ತೆ. ಆಮೇಲೆ ಒಂದು ದಿನ ಆಗಲ್ಲ, ಒಂದು ದಿನ ಬೀಳ್ಬೋದು, ಆದ್ರೆ ಆಗತ್ತೆ. ನಿಮ್ಗೆ ಆ ನಿರೀಕ್ಷೆ ಇರ್ಬೇಕು, ಆ ಒಂದು ನಂಬಿಕೆ ಇರ್ಬೇಕು. ಅಪ್ಪ, ನಾನು ಬರ್ತಾ 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 ನಿನ್ನ ರೀತಿ ನಡಿಬೇಕು. ನನ್ನಲ್ಲಿ ನನ್ಗೆ ಗೊತ್ತಾಗ್ಬೋದು. ನನಗೆ ನಾನು ಬರ್ತಾ ಬರ್ತಾ ಏಸು ರೀತಿ ಆಗ್ತಾ ಇದ್ದೀನಿ, ಏಸು ರೀತಿಯಾಗಿ ನಿಸ್ವಾರ್ಥ ಆಗ್ತಾ ಇದ್ದೀನಿ, ಸ್ವಾರ್ಥ ಅಲ್ಲ. ಹಲ್ಲೆಲೂಯಾ ಪ್ರಾರ್ಥನೆ ಮಾಡೋದು. ಏಸಪ್ಪ ನಿನಗೆ ಸ್ತೋತ್ರಪ್ಪ, ಇದು ನಮ್ಮ ಕೂಡ ನೀನು ಮಾತನಾಡಿ ಸ್ತೋತ್ರ. ಹೌದು ಸ್ವಾಮಿ, ನೀನು ಹೇಗೆ ಈ ಲೋಕಕ್ಕೆ ಬಂದು ಅದೇ ರೀತಿ ನಮ್ಮನ್ನು ಕಳಿಸ್ಕೊಟ್ಟಿದೀಯಪ್ಪ. ಯಾಕೆಂದ್ರೆ ಈ ನಿನ್ನ ಹಾಗೆ ನಿಸ್ವಾರ್ಥ ಜೀವಿತ ಈ ಲೋಕದಲ್ಲೇ ಸ್ವಾಮಿ, ನಿಸ್ವಾರ್ಥ ಜೀವಿತವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ನೀನು ಪವಿತ್ರಾತ್ಮ ಕೊಟ್ಟಿದ್ಯಪ್ಪ. ಆ ಪವಿತ್ರಾತ್ಮ ಕ್ರಿಸ್ತನ ಆತ್ಮವಾಗಿದ್ದಾರೆ. ಅದನ್ನ ಅವರ ಒಂದು ಸ್ವಭಾವ, ಯೇಸುವಿನ ಸ್ವಭಾವ ನಮಗೆ ಮಾಡ್ಲಿಕ್ಕೆ ನಾವು ಸಹಾಯ ಮಾಡ್ತಾರೆ, ನಡಲಿಕ್ಕೆ ಸಹಾಯ ಮಾಡ್ತಾರಪ್ಪ. ಅದಕ್ಕೂ ಸ್ತೋತ್ರ ಸ್ವಾಮಿ. ಅಪ್ಪ, ನಾವು ಏಸಪ್ಪ ರೀತಿನೇ ಹೇಳ್ಬೇಕಪ್ಪ ಒಂದಿನ. ಅಪ್ಪ ಯೇಸುವೇ, ನಾನು ನಿನ್ನ ಹಾಗೆ ತಂದೆ ಚಿತ್ತವನ್ನು ಹೇಗೆ ಮಾಡ್ದೋ ಅದೇ ರೀತಿ ನಿನ್ ಚಿತ್ತ ನಾನು ಮಾಡಿದೆ, ನನ್ನ ಚಿತ್ತ ನಾನು ಮಾಡಕ್ ಬಂದಿಲ್ಲ ಅಂತ ಹೇಳ್ಬೇಕಪ್ಪ. ಆ ರೀತಿಯ ನಮ್ಮ ಜೀವನ ಬದಲಾಯಿಸು. ಅದು ನಿನ್ನ ಸಾಧ್ಯ ಪವಿತ್ರಾತ್ಮನೇ. ಇದನ್ನು ನಾವು ಒಂದೇ ಒಂದು ಡಿಸಿಷನ್ ತಗೋತೀವಿ ಸ್ವಾಮಿ, ನಿರ್ಧಾರ. ನಾನು ಏಸು ರೀತಿಯಾಗಿ ನಿಸ್ವಾರ್ಥ ಜೀವಿತವನ್ನ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ನಾನು ಮಾಡ್ತೀನಿ ಎಂಬ ನಂಬಿಕೆ ಮಾಡಿದಾಗ ಪವಿತ್ರಾತ್ಮ ನಮಗಿಂತ ಹೆಚ್ಚಾಗಿ ನಿಂದ ಕಾಯ್ತಾ ಇದೆಯಪ್ಪ, ನಮಗೆ ಸಹಾಯ ಮಾಡೋಕ್ಕೋಸ್ಕರ. ಸ್ತೋತ್ರ ಸ್ವಾಮಿ. ನಿನ್ನ ಮಾತ್ರ ಮೈಪಳ್ಳಿ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುವಂತೇವಪ್ಪ, ಆಮೇಲೆ. ಅಪ್ಪ, ಪ್ರಿಯ ಮಕ್ಕಳಿಗೆ ನಾವು ಯೇಸು ಕ್ರಿಸ್ತನ ಮರಣ ಧ್ಯಾನ ಮಾಡೋಣ. ದೇವವಾಕ್ಯ ಹೇಳುತ್ತೆ, ಯಾವಾಗ ಸಭೆಯಾಗಿ ಸೇರಿ ಬರುತ್ತೀರೋ ಆವಾಗೆಲ್ಲ ನನ್ನ ಮರಣವನ್ನು ಮತ್ತು ನನ್ನ ತಂದೆ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಧ್ಯಾನ ಮಾಡಿ ಅಲ್ವಾ? ಅದಕ್ಕೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧವಾದದು ನಿನ್ನ ನಾಮ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ 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 ಅಪ್ಪ, ಕರ್ತನೆ, ಈ ರೊಟ್ಟಿಯನ್ನು ಮುರಿಯುವ ಕರ್ತನೆ,
ಅಪ್ಪ ಈ ಸಮಯದಲ್ಲಿ ಮುರಿಯುವಾಗ ನಾವು ಜ್ಞಾಪಕ ಮಾಡಿಕೊಡುತ್ತೇವೆ, ನಿನ್ನ ಶರೀರ ನನ್ನ ಪಾಪಕ್ಕೋಸ್ಕರ ಮುರಿಯಲ್ಪಟ್ಟಿತು, ಜಜ್ಜಲ್ಪಟ್ಟಿತು, ಒಡೆಯಲ್ಪಟ್ಟಿತು, ಅವಮಾನಕ್ಕೊಳಗಾಯಿತು. ನಂಬಿ ನಾನೇ ನನ್ನ ಕೈಯಿಂದ ರೊಟ್ಟಿ ತೆಗೆದುಕೊಂಡು ಮುರಿದು ಊಟ ಮಾಡ್ತೇನೆ. ಅದೇ ರೀತಿ ಕರ್ತನೆ ದ್ರಾಕ್ಷಾರಸ ತೆಗೆದುಕೊಂಡು ಕುಡಿಯುವ ಜ್ಞಾಪಕ ಮಾಡಿಕೊಡುತ್ತೇವೆ. ನಿನ್ನ ಪರಿಶುದ್ಧ ರಕ್ತ ನನ್ನ ಪಾಪ ತೊಳೆಯೋಕ್ಕೋಸ್ಕರ ಚೆಲ್ಲಲ್ಪಡ್ತು, ಸುರಿಸಲ್ಪಡ್ತು ಎಂದು ನಂಬಿ ನಾನೇ ನನ್ನ ಕೈಯಿಂದ ಈ ರಸವನ್ನು ತೆಗೆದುಕೊಂಡು ಕುಡಿತೀನಪ್ಪ. ಏಸಪ್ಪ ಕರ್ತನೆ ನಮಗೆ ನಿನ್ನ ವಾಕ್ಯದ ಮೂಲಕ ಬಲಪಡಿಸು, ನನ್ನ ಮನಸ್ಸು ಎಚ್ಚರಿಸು, ಮತ್ತೆ ನಮಗೆ ಒಂದು ಎನ್ಕರೇಜ್ ಕೊಡು ಪಾಪ, ಒಂದು ಉತ್ತೇಜನ ಪಡಿಸುವ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುವಂತಪ್ಪ. ಆಮೆನ್. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಸರಿ. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಆಮೆನ್. ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಆಮೆನ್. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಆಮೆನ್. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧ ಪಡಿಸುತ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಆಮೆನ್. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ಓ ಯೇಸಪ್ಪ, ನಿನ್ನ ಆಗಮ್ಯವಾದ ಕಲ್ವಾರಿ ಬೆಟ್ಟದ ಶಿಲುಬೆಯ ಮೇಲೆ ನನಗೋಸ್ಕರ ಮತ್ತು ನಿನ್ನ ತಂದೆಯ ಮೇಲಿನ ಪ್ರೀತಿ ನೆನಪಿಸಿಕೊಂಡು ಈ ರೊಟ್ಟಿಯನ್ನ ಮುರಿಯುತ್ತಾ ನಿನ್ನ ಒಂದು ಮರಣದಲ್ಲಿ ಭಾಗವಹಿಸ್ತೇವೆ. ಈ ರೊಟ್ಟಿಯನ್ನು ಆಶೀರ್ವದಿಸು, ನಮಗೆಲ್ಲರಿಗೂ ಆಶೀರ್ವಾದವಾಗಿ ಮಾರ್ಪಡಲಿ. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೆನ್. ಅದೇ ರಾತ್ರಿ ದ್ರಾಕ್ಷಾರಸವನ್ನು ನಿನ್ನ ಕೈಗೆ ತೆಗೆದುಕೊಂಡು ಆಶೀರ್ವದಿಸಿ ಸ್ತೋತ್ರ ಮಾಡಿ ನಿನ್ನ ಶಿಷ್ಯರಿಗೆ ಅದನ್ನು ಕೊಡುತ್ತಾ ಹೀಗೆಂದೆಯಪ್ಪ, ಇಗೋ ಇದು ನನ್ನ ಹೊಸ ಒಡಂಬಡಿಕೆಯ ಪರಿಶುದ್ಧವಾದ ನಿಷ್ಕಳಂಕವಾದ ಪಾಪವನ್ನೇ ಮಾಡದ ಅರಿಯದ ತಿಳಿಯದ ದೇವರ ಕುರಿಮರಿಯ ರಕ್ತ, ಇದನ್ನು ನೀವೆಲ್ಲರೂ ತೆಗೆದುಕೊಂಡು ಕುಡಿಯಿರಿ. ಕುಡಿಯುವಾಗ ನಾನು ನನ್ನ ತಂದೆಯ ಮೇಲೆ ತೋರಿಸಿದ ಪ್ರೀತಿ ಮತ್ತು ನನ್ನ ಮರಣವನ್ನು ಜ್ಞಾಪಕ ಮಾಡಿಕೊಳ್ಳಿ. ಆಮೆನ್. 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 ನಮ್ಮಲ್ಲಿ ಸೇವಕರಿಯಾದ ಮೇಘ ಇದ್ದಾರೆ, ಅವ್ರು ಪ್ರಾರ್ಥನೆ ಮಾಡ್ತಾರೆ. ಕಾಣಿಕೆಗೋಸ್ಕರ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಯೇಸಪ್ಪ, ಸ್ತೋತ್ರ ಕರ್ತನೆ, ಸ್ತೋತ್ರ ರಾಜ, ಪರಿಶುದ್ಧನು ಮಹಾನತನು, ನನ್ನ ತಂದೆಯಾಗಿರುವ ತಂದೆಯೇ, ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ.
ಏಸಪ್ಪ ಕರ್ತನೆ ಈಗ ಒಂದು ಸಮಯದಲ್ಲಿ ಏಸಿಯ ಅಪ್ಪ ಕರ್ತನೆ ಹೌದು ರಾಜ ಏಸಪ್ಪ ನಾವೆಷ್ಟೋ ಸಾರಿ ಕರ್ತನೆ ಸಪ ಸ್ವಾರ್ಥದಿಂದ ಕರ್ತನೆ ಸಪ ಅಪ್ಪ ಸ್ವಾರ್ಥದ ಜೀವಿತದಿಂದ ಅಪ್ಪ ನಾವಿದ್ವಿ ಕರ್ತನೆ ಆದ್ರೆ ಕರ್ತನೆ ಸಪ ಕರ್ತನೆ ಈಗ ಸ್ವಾಮಿ ಸಪ ನೀವು ನಿಸ್ವಾರ್ಥ ಜೀವಿತವನ್ನ ಸ್ವಾಮಿ ಸಪ ನೀವು ನಮ್ಗೆ ತಿಳಿಸಿ ಕೊಟ್ಟಿದ್ದೀರ ರಾಜ ಅದೇ ರೀತಿ ಕರ್ತನೆ ಸಪ ನಾವು ನಿಸ್ವಾರ್ಥ ಜೀವಿತದಲ್ಲಿ ಸ್ವಾಮಿ ಸಪ ನಾವು ನಡೆಯುವಂತೆ ಏಸಪ್ಪ ನೀವು ಕೃಪೆ ಮಾಡ್ಕೊಡಿ ಕರ್ತನೆ ಏಸಪ್ಪ ಈ ಲೋಕದಲ್ಲಿ ಕರ್ತನೆ ಸಪ ನೀವ್ ಹೆಂಗೆ ಪರಿಶುದ್ಧರಾಗಿ ಸ್ವಾಮಿ ಸಪ ಈ ಲೋಕದಲ್ಲಿ ತೋರಿಸಿ ಕೊಟ್ಟಿದ್ರ ರಾಜ ಏಸಪ್ಪ ಅದೇ ರೀತಿ ಕರ್ತನೆ ಸಪ ನಾವು ಪರಿಶುದ್ಧತನದಿಂದ ಸ್ವಾಮಿ ಸಪ ನಾವು ಕೂಡ ಈ ಲೋಕದಲ್ಲಿ ಸ್ವಾಮಿ ಸಪ ತೋರಿಸಿ ಕರ್ತನೆ ಸಪ ನಾವು ಕರ್ತನೆ ಸಪ ನಿಮ್ಮ ಪ್ರಿಯರಾದ ಅಪ್ಪ ಮಗಳಾಗಿ ಜೀವಿಸುವಂತೆ ಏಸಿಯ ನೀವು ಕೃಪೆ ಮಾಡ್ತಲ್ಲ ಅದಕ್ಕಾಗಿ ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಸ್ತೋತ್ರ ಕರ್ತನೆ ಏಸಪ್ಪ ಕರ್ತನೆ ಹೀಗೊಂದು ಸಮಯದಲ್ಲಿ ಏಸಿಯ ಅಪ್ಪ ಕಾಣಿಕೆಯನ್ನ ಅಪ್ಪ ನಿಮ್ಮ ಕರವೊಳಗಡೆ ಇಡ್ತಾ ಇದ್ದೇವೆ ಸ್ವಾಮಿ ಹೌದು ಕರ್ತನೆ ಸಪ ಅಪ್ಪ ಈ ಕಾಣಿಕೆ ಕರ್ತನೆ ಸಪ 1 ರೂಪಾಯಿನೂ ಕೂಡ ಸ್ವಾಮಿ ಸಪ ವ್ಯರ್ಥವಾಗದಂತೆ ಕರ್ತನೆ ಸಪ ಏಸಪ್ಪ ಈ ಕಾಣಿಕೆ ಕರ್ತನೆ ಸಪ ನಿಮ್ ರಾಜ್ಯಕ್ಕಾಗಿ ವಿಸ್ತಾರಕ್ಕಾಗಿ ಸ್ವಾಮಿ ಸಪ ಇದು ಸೇವೆಗಾಗಿ ಸ್ವಾಮಿ ಸಪ ಉಪಯೋಗಿಸಲಿ ಅಂತ ಅಪ್ಪ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಸ್ತೋತ್ರ ಕರ್ತನೆ ಸಪ ಈ ಕಾಣಿಕೆನ ಮುಟ್ಟಿ ಆಶೀರ್ವದಿಸ್ರಿ ಬಲಪಡಿಸ್ರಿ ಅಂತ ಪ್ರಾರ್ಥಿಸ್ತೇವೆ ರಾಜ ಅದೇ ರೀತಿ ಕರ್ತನೆ ಸಪ ಅಪ್ಪ ಅಧಿಕಾರಿಗಳನ್ನ ಅಪ್ಪ ನಿಮ್ಮ ಕರವೊಳಗಡೆ ಇಟ್ಟಿದ್ದೇವೆ ಸ್ವಾಮಿ ಹೌದು ಕರ್ತನೆ ಏಸಪ್ಪ ಅವ್ರನ್ನ ನೇಮಿಸಿರೋರು ನೀವು ಕರ್ತನೆ ಸಪ ಏಸಪ್ಪ ಚಿಕ್ಕವರಿಂದ ದೊಡ್ಡವರವರಿಗೆ ಸ್ವಾಮಿ ಏಸಪ್ಪ ನಿಮ್ಮ ಕರವೊಳಗಡೆ ಇಡ್ತಾ ಇದ್ದೇವೆ ಸ್ವಾಮಿ ಏಸಪ್ಪ ಮೊದಲಾಗಿ ಕರ್ತನೆ ಸಪ ಅಧಿಕಾರಿಗಳಿಗೆ ಮತ್ತೆ ಅವ್ರ ಕುಟುಂಬಗಳಿಗೆಲ್ಲ ಸ್ವಾಮಿ ಸಪ ಏಸು ಕ್ರಿಸ್ತ ನಾಮದಿಂದ ಸ್ವಾಮಿ ಏಸಪ್ಪ ನಾವು ರಕ್ಷಣೆ ಆತ್ಮನ ಬಿಡುಗಡೆ ಮಾಡ್ತೇವೆ ರಾಜ ಏಸಪ್ಪ ಅವರು ಪಾಪದಿಂದ ಜೀವಿಸಿದಂತೆ ಕರ್ತನೆ ಸಪ ಅಪ್ಪ ಪರಿಶುದ್ಧತನದಿಂದ ಸ್ವಾಮಿ ಸಪ ಜೀವಿಸಿ ಏಸಪ್ಪ ಕರ್ತನೆ ಅಪ್ಪ ನೀವಪ್ಪ ಅವ್ರಿಗೆ ಏನು ಜ್ಞಾನ ಕೊಡ್ತಿರೋ ರಾಜ ಅದೇ ರೀತಿ ಕರ್ತನೆ ಸಪ ಅವರು ಕರ್ತನೆ ಸಪ ಆಳ್ವಿಕೆ ಮಾಡ್ಕೊಂಡು ಹೋಗ್ಲಿ ಅಂತ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಸ್ತೋತ್ರ ಕರ್ತನೆ ಸಪ ಅದೇ ರೀತಿ ಸ್ವಾಮಿ ಸಪ ನಶಿಸಿ ಹೋಗುವಂತ ಆತ್ಮಗಳಿಗೆ ಅಪ್ಪನ ಪ್ರಾರ್ಥಿಸ್ತೇವೆ ಸ್ವಾಮಿ ಸಪ ಏಸಪ್ಪ ಒಂದು ಆತ್ಮನು ಕೂಡ ಸ್ವಾಮಿ ಸಪ ನಶಿಸಿ ಹೋಗದಂತೆ ಸ್ವಾಮಿ ಸಪ ಆ ಮಕ್ಕಳಿಗೆ ಕರ್ತನೆ ಸಪ ಸುವಾರ್ತೆಯನ್ನು ಅಪ್ಪ ನಾವು ಬಿಡುಗಡೆ ಮಾಡ್ತಾ ಅಪ್ಪ ಮಕ್ಕಳು ಎಲ್ಲರೂ ಸ್ವಾಮಿ ಸಪ ಏಸಪ್ಪ ನಾವೆಂಗೆ ಕರ್ತನೆ ಸಪ ಹರಜೀವಿಯಾಗಿ ಸ್ವಾಮಿ ಸಪ ಜೀವಿಸ್ತಿದ್ವೋ ಏಸಪ್ಪ ಇವಾಗ ಹೆಂಗೆ ನಮ್ಗೆ ಅಪ್ಪ ಹೊಸ ಜೀವವನ್ನು ಕೊಟ್ಟಿದಿರೋ ಅದೇ ರೀತಿ ಕರ್ತನೆ ಸಪ ಆ ಮಕ್ಕಳಿಗೂ ಕೂಡ ಸ್ವಾಮಿ ಸಪ ಅಪ್ಪ ನಿತ್ಯವಾದ ಜೀವಿತವನ್ನ ಅಪ್ಪ ಮಕ್ಕಳಿಗೆ ಕೊಟ್ಟು ಏಸಪ್ಪ ಮಕ್ಕಳು ಎಲ್ಲರೂ ಸ್ವಾಮಿ ಸಪ ನಿಮ್ಮ ಬಳಿಯಲ್ಲಿ ಅಪ್ಪ ಬಂದು ಕರ್ತನೆ ಸಪ ಏಸಪ್ಪ ರಾಜ್ಯಕ್ಕಾಗಿ ಸ್ವಾಮಿ ಸಪ ಅಪ್ಪ ದುಡಿಯುವಂತ ಮಕ್ಕಳಾಗ್ಬೇಕು ಸ್ವಾಮಿ ಸಪ ಆ ಮಕ್ಕಳನ್ನೆಲ್ಲರನ್ನು ಸ್ವಾಮಿ ಸಪ ನೀವು ಆಶೀರ್ವದಿಸಲ್ಪಡಿ ಕರ್ತನೆ ಸಪ ಏಸಪ್ಪ ಎಲ್ಲ ಕೂಡ ಆಶೀರ್ವದಿಸ್ರಿ ಅಂತ ಪ್ರಾರ್ಥಿಸ್ತಾ ಎಲ್ಲ ಏಸು ಕ್ರಿಸ್ತನ ನಾಮದಿಂದ ಬೇಡ್ತೇವೆ ಜೀವ ತಂದೆ ಆಮೆನ್ ಆಮೆನ್ ವಾಕ್ಯವನ್ನ ನಾವು ಕೈಗೊಳ್ಳಿ ಕೃಪೆ ಕೊಡಪ್ಪ. ಸೊ ವಾಕ್ಯ ಪ್ರಕಾರ ಅವರು ಇವತ್ತು ಆ ಒಂದು ಆಸೆ ನೆರವೇರಿಸಿದ್ದಾರೆ ಸ್ವಲ್ಪ. ಅವ್ರು ಹೇಳ್ತಾನೆ, ನಾನು ಈ ಲೋಕದಲ್ಲಿರೋದು ನಿಮಗೋಸ್ಕರ, ಅದು ನನಗೊಂದೇ ಒಂದು ಆಸೆ, ನಾನು ಬೇಗ ಅಪ್ಪನ ಮನೆಗೆ ಹೋಗ್ಬೇಕು ಅವ್ರು ಹೇಳ್ತಾರೆ. ಅದೇ ರೀತಿ ನಮ್ಮ ಮಕ್ಕಳಿಗೆ ಆಸೆ ಇತ್ತು, ಯಾರ ಮೇಲೂ ಸೇವೆ ಮಾಡಿಸ್ಕೊಂಡ ಭಾಳ ಚೆನ್ನಾಗಿ ಕೇಶವ ಭಾರತೀಯರು ಯಾವಾಗ ಬಂದು ಪಾಪ ಆ ಮಗು ಸಹಾಯ ಮಾಡ್ತಾಯಿದ್ರು. ಅನೇಕ ಜನರು ಮಕ್ಕಳು ಎಲ್ಲ ಸಹಾಯ ಮಾಡಿದ್ರು. ಅವರು ಅಷ್ಟೇ ಒಂದು ತಾಯಿಯಾಗಿ ಅಕ್ಕಾಗಿ ಎಲ್ಲರಿಗೂ ಆಶೀರ್ವಾದ ಆಗಿದ್ರು.
ಇನ್ಫೆಕ್ಷನ್ ಆಗಬಾರ್ದು. ಡಿಸ್ಟೆನ್ಸ್ ಅಣ್ಣ? ನಿಮ್ಮ ಒಳ್ಳೇದಕ್ಕೆ ನಾವು ಹೇಳೋದು. ಹಾಂ ಕರೆಕ್ಟ್. ಅಲ್ಲಿ ಇಟ್ಟು ದಯವಿಟ್ಟು ಸ್ವಲ್ಪ ಡಿಸ್ಟೆನ್ಸ್ ಮಾಡಿ, ನಿಮ್ಮ ಒಳ್ಳೇದಕ್ಕೇನೆ. ನೀವು ಕೂತ್ಕೊಳ್ಳಿ. ಅಡಕಾರಾಧನೆಯ ಮಾತಿ ಕರ್ತನೆ, ನಾವು ಒಂದು ಸಂಸ್ಕಾರಕ್ಕೋಸ್ಕರ ಕಳಿಸುವಾಗ ನಿನ್ನ ನಾಮ ಮಹಿಮೆ ಆಗ್ಬೇಕು ರಾಜ. ಅಪ್ಪ ಈ ಸಮಯದಲ್ಲಿ ಕರ್ತನೆ, ಈ ಮಗಳ ಒಂದು ಜೀವಿತ ನಮಗೆ ಮಾರ್ಗದರ್ಶನ ಹೋಗ್ಲಿಕ್ಕೆ ಕೃಪೆ ಕೊಡಿಸೋದಪ್ಪ. ಹೋಗುವಾಗ ಯಾವ ತೊಂದರೆಗಳು ಪ್ರಿಯ ಕರ್ತನೆ, ಈ ಸಮಯಕ್ಕಾಗಿ ಈ ದಿನಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಕರ್ತನೆ. ವಿಶೇಷವಾಗಿ ಕರ್ತನೆ, ಈ ಕೊನೆ ಆರಾಧನೆಯಲ್ಲಿ ನಾವು ಈ ರೀತಿಯಾಗಿ ಭಾಗವಹಿಸುವಂತೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ನಮ್ಮ ಪಾಪವನ್ನು ಏಸಪ್ಪ ಮಾತ್ರ ಯಾರು ಏಸಪ್ಪ ಬಂದಿದ್ದೇ ಲೋಕದಲ್ಲಿ ಮನುಷ್ಯನ ಆ ನರಕದಿಂದ ಬಿಡುಗಡೆ, ಆ ನಾಶದಿಂದ ಬಿಡುಗಡೆ. ದೇವರ ಮಾತ್ರ ಆ ರೀತಿ ಇಲ್ಲ. ಈ ಟೈಮಲ್ಲಿ ನಾವು ಯಾಕೆ ಧ್ಯಾನ ಮಾಡ್ತೀವಿ? ಯೋಚನೆ ಏನಾಗುತ್ತೆ? ನಿರಾಶೆ. ಏನು ನಿರಾಶೆ? ಏನು ಪದ್ಮಲ್ಲಿ ಆಗುತ್ತೆ ಅವನು ನಾವು ನೋಡೋದು ಇಲ್ಲ. ನಾವು ಪದ್ಮಜನ ಪುನಃ ಮೀಟ್ ಮಾಡಕ್ಕೆ ಹೋಗ್ತೀವಿ, ಅವ್ರ ಜೊತೆಗೆ ಬಾಳಕ್ಕೆ ಇಂಥ ಸುತ್ತೀವಿ ಅಲ್ಲಮ್ಮ. ಅದಿ ಅಮ್ಮ ಮತ್ತೆ ಏನಮ್ಮ, ದೇವರ ಮಗಳಾಗಿ ಆಮೇಲೆ ಏನಮ್ಮ ದೇವರ ಮಗಳಾಗಿ ಮಾಡಿದ ಮಗಳು ಮನುಷ್ಯನು ಮಾಡಿದ ಪಾಪದ ಪರಿಣಾಮ, ಕಾನ್ಸಿಕ್ವೆನ್ಸ್ ಆಫ್ ಚೆತ್ತಲ್ಲಿ ಅಲ್ಲ ಅದು. ಆದರೆ ಅದರಿಂದನೂ ನಮ್ಗೆ ಏಸಪ್ಪ ಏನು ಮಾಡಿದರೆ ಬಿಡುಗಡೆ ಕೊಟ್ಟಿದ್ದಾರೆ. ಅಲ್ಲವೇ? ಅದಕ್ಕೆ ಏಸಪ್ಪನ ಹೆಸರು ಇರುತ್ತೆ ಬಿಡುಗಡೆ ನಾಯಕ. ಈ ಲೋಕದಲ್ಲಿ ಶಾರೀರಿಕ ಸೈನ್ ಮತ್ತೆ ಈಗ ಪದ್ಮಜ ಅವರಿಗೆ ಆತ್ಮ ಸತ್ತಿಲ್ಲ. ಅದು ಅರ್ಥ ಮಾಡ್ತೀವಿ. ಆತ್ಮ ಸತ್ತಿಲ್ಲ, ಆತ್ಮ ತೀರ ಅಪ್ಪರಲ್ಲಿದೆ, ಆರಾಧನೆ ಮಾಡ್ತಾರೆ, ಅವರ ಪ್ರಾಣದಲ್ಲಿ ಇಲ್ಲಿ ಇರೋದು ಕೇವಲ ಶರೀರ ಮಾತ್ರ. ಯಾಕೆ ಅಂಕಲಿದೆ? ಯಾಕೆ ಇದು ಪಾಪದ ಒಂದು ಪಿಂಡ. ಈ ಶರೀರ ಪಾಪ ಮಾಡಿದ್ವಿ, ಅದಕ್ಕೋಸ್ಕರ ಮತ್ತು ಅದಕ್ಕೆ ಎರಡನೇದು ಈ ಮಣ್ಣಿಂದ ಬಂದಿರೋದು. ಈ ಭಾಗದಿಂದ ಮಣ್ಣಿಂದ ಬಂದಿದೆ. ಸೊ ಮಣ್ಣಿಂದ ಬಂದಿದ್ದಕ್ಕೋಸ್ಕರ ದೇವವಾಕ್ಯಕ್ಕೆ ಮಣ್ಣಿನ ನೀವು ಬರ್ತೀಯ ಬಂದ್ಯಾ ಅತ್ಯ ಬಂದಿದೆ. ಆದರೆ ಆತ್ಮ ಬಂದಿಲ್ಲ ಸ್ವರ್ಗದಿಂದ. ಸೊ ಅದೇ ರೀತಿ ಒಂದು ಎಫೆಸ 1:4 ಹೇಳುತ್ತೆ, ನಾವೆಲ್ಲ ಯೇಸು ಕ್ರಿಸ್ತನಲ್ಲಿ ಇದ್ದೇವೆ. ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ಹೇಗೆ ಈ ಲೋಕಕ್ಕೆ ಬಂದು ಅದೇ ರೀತಿ ನಾನು ನಿಮ್ಮನ್ನು ಕಳಿಸ್ಕೊಡ್ತೇನೆ. ಒಂದು ಉತ್ತಮವಾದ ನಿರೀಕ್ಷೆಯಿಂದ ನಾವು ಕೂಡ ನಿನ್ನ ಭರಣದಲ್ಲಿ ನಾವು ಎದುರುಗೊಳ್ಳುವ ಹಾಗೆ ಕರ್ತನೆ, ಮುಂಚಿತವಾಗಿ ಆಂಟಿಯನ್ನು ಕರ್ತನೆಯ ಪ್ರಸನ್ನತೆಗೆ ನೀನು ಕರ್ಕೊಂಡಿದೆಯಾ, ನಿನಗೆ ಸ್ತೋತ್ರ. ಕರ್ತನೆ, ಉಳಿದಿರುವಂತಕ್ಕಂಥ ನಾವು ಕೂಡ ಒಂದು ನಿರೀಕ್ಷೆಯನ್ನು ನಾವು ಕಳೆದುಕೊಳ್ಳದ ಹಾಗೆ ಈ ನಿರೀಕ್ಷೆಯಲ್ಲಿ ಜೀವಿಸಿ ಆ ಕೊನೆ ರಕ್ಷಣೆಯನ್ನು ನಾವು ಹೊಂದಿಕೊಳ್ಳುವ ತನಕ ನಮಗೆ ಕೊಡಲ್ಪಟ್ಟ ಈ ಒಂದು ನಂಬಿಕೆಯನ್ನು ಕಾದುಕೊಳ್ಳಲಿಕ್ಕೆ ಕೃಪೆಯನ್ನು ದಯಪಾಲಿಸಿ ಕರ್ತನೆ. ಸಿಸ್ಟರ್ನೇ ನಾನು ನೋಡಿದೆ. ಸಿಸ್ಟರು, ನಾವು ಸೌಲಮ್ಮ ಅವರು 3 ಜನ ವಿಜ್ಞಾಪನ ಪ್ರಾರ್ಥನೆ ಮಾಡ್ತಾ ಇದ್ವಿ. ಸ್ಟಾರ್ಟಿಂಗ್ ಅಂಕಲ್ ನಮಗೆ ಅಂತ ಸೇರ್ತಾ ಇದ್ವಿ. ನನಗೆ ಅದಕ್ಕಿಂತ ಮುಂಚೆ ನನ್ನ ತಂಗಿ ಒಬ್ಬಳು ಪದ್ಮ ಅಂತ ಇದ್ವಿ. ಅವಳನ್ನು ಕಳ್ಕೊಂಡ್ಮೇಲೆ ನನಗೆ ನನ್ನ ತಂಗಿನ ಕಳ್ಕೊಂಡಲ್ವಾ ಅಂತ ಒಂದು ದುಃಖ ಆಯಿತು. ಆದರೆ ಕೇಳಿ ಸಭೆಗೆ ಬಂದಮೇಲೆ ಅವಳಿಗಿಂತ ಒಂದು ಪ್ರಾರ್ಥನೆ ವೀರರಾಗಿ ಅದೇ ಹೆಸರಿನಲ್ಲಿ ನನಗೊಂದು ಅಕ್ಕ ಸಿಕ್ಕಿದ್ರು ಅಂತ ನನಗೆ ತುಂಬ ಸಂತೋಷ ಆಯಿತು. ಇಲ್ಲಂದರೆ ಏನಂತ ಗೊತ್ತಿರಲಿಲ್ಲ, ಪ್ರಾರ್ಥನೆ ಅಂದರೆ ಏನಂತ ಗೊತ್ತಿರಲಿಲ್ಲ. ಆದರೆ ನಾನು ಇವ್ರ ಜೊತೆ ಸುಮಾರು ಒಂದು 4-5 ವರ್ಷ ಅವ್ರ ಜೊತೆಯಲ್ಲೇ ಪ್ರಾರ್ಥನಾ ಒಂದು ಸೇವೆಯಲ್ಲೇ ಇದ್ದು, ವಿಜ್ಞಾಪನೆ ಪ್ರಾರ್ಥನೆಯಲ್ಲೂ ಇದ್ದು ಪ್ರಾರ್ಥನೆಯೆಲ್ಲ ಕಲ್ತ್ಕೊಂಡೆ. ಅನೇಕ ರೀತಿಯಾದ ನನ್ನ ಆತ್ಮಿಕ ಸಂಗತಿಗಳನ್ನು ಅವ್ರ ಜೊತೆಯಲ್ಲಿ ಇದ್ದು ಅನೇಕ ರೀತಿಯಾದ ನನ್ನ ಸಂಗತಿಗಳನ್ನ ತಿಳಿಸಿಕೊಟ್ರು. ಅದು ಒಂದು ಡಿಸಿಪ್ಲಿನ್ ಆಗಿದ್ರು ಅಂತಂದರೆ ನಾನು ಇವತ್ತು ಎಷ್ಟು ನಾನು ದುಃಖಾಗ್ತಾ ಇದೆ ಅಂದರೆ, ನನ್ನ ಅಕ್ಕನನ್ನು ನಾನು ಕಳ್ಕೊಂಡಿನಿ. ಚಿಕ್ಕ ವಯಸ್ಸಿದ್ರು ಕೂಡ ಎಲ್ಲರೂ ಸೇವಕರೇ, ನೀಲಮ್ಮ ಸೇವಕರೇ, ಹೇಮಾ ಸೇವಕರೇ, ಮಂಜು ಸೇವಕರೇ, ಆ ರೀತಿ ಯಾರು ಮಂಜುನೋ ಹೇಳ್ಬೇಕಂದ್ರೆ ನನಗೆ ತಾಯಿ ಇದ್ದಾಗ ಆತ್ಮಿಕ ತಾಯಿ ಇಂಥ ತಾಯಿನ ಕಳ್ಕೊಂಡಿದ್ದೇನೆ. ತುಂಬ ದುಃಖ ಆಗ್ತದೆ.
ಮುಗಿತಮ್ಮ ಅಂದ್ಬಿಟ್ಟು ಆರಾಧನೆ ಮಾಡ್ತಿದ್ದು ನಾನು ನೋಡಿದೆ. ವರ್ಷಿಪ್ ಎಂಟ್ರಿ ಆದಾಗ ಯಾವ ರೀತಿ ಈ ವರ್ಷಿಪ್ ಅಂದರೆ ಬರೀ ಆಡೋದು ಮಾತ್ರ ಅಂದ್ಕೊಂಡಿದ್ದೆ, ಕೀಬೋರ್ಡ್ ಬರ್ಸೋದು ಅಂದ್ಕೊಂಡಿದ್ದೆ. ವರ್ಷಿಪ್ ಅಂದರೆ ಲೈಫ್ ಸ್ಟೈಲ್ ಅಂತ ಕಲಿಸ್ಕೊಟ್ಟಿರೋರು ನನಗೆ. ಮುಖ್ಯ ಕೆಲವು ವಿಷಯಗಳೇ ಸತ್ತೋಗಿದ್ದಾರೆ ಅಂತ ಅಂದ್ಕೊಂಡಿದ್ರೆ ಇಲ್ಲ, ಸರ್ ನೋಡೋಕೆ ಹೋಗ್ತೀವಿ ಇವ್ರನ್ನ ಫ್ರೆಂಡ್ಸು ಸಿಗ್ತಾರೆ. ಆದರೆ ಇವ್ರನ್ನ ಕಲಿಸ್ಕೊಟ್ಟಂತ ರೀತಿ ನಾನು ಈ ಭೂಮಿ ನಾನು ಸಾಯೋದಂತನೂ ಸೇವೆ ಉಳಿತೆ ಖಂಡಿತವಾಗ್ಲೂ. ಎರಡಕ್ಕೂ ತೊಗೋಬೇಡ, ಹೊಗಳದಾಗ್ಲೂ ತೊಗೋಬೇಡ, ಇನ್ನು ಹೆಗಳದಾಗ್ಲೂ ನಿನ್ನ ಬಗ್ಗೆ ಕೆಟ್ಟದಾಗ ಬಂದ್ರು ಏನು ತೊಗೋಬೇಡ. ನಿನ್ನ ಉದ್ದೇಶ ಸೇವೆ ಅಂತ ಇರಬೇಕು ನನಗೆ ಕಲಿಸ್ಕೊಟ್ರು. ಅದರಿಂದ ಎಷ್ಟೇ ಶೋಧನೆಗಳು ಬರ್ತದೆ ನನ್ನ ಲೈಫಲ್ಲಿ. ಇವರು ನಾನು ನಿಂತಿದ್ದೀನಿ, ದೇವ್ರ ಮಗನಾಗಿದ್ದೀನಿ, ಅದ್ರ ತಂಡದಲ್ಲಿ ಇದೆ ಅಂದರೆ ಮನೆ ಕಾರಣ. ಅಗ್ಲ ಮಾಡಿ ಇಡ್ತಾರೆ. ತಾಯಿಯಂತೆ ನನ್ನೇಸು ನನ್ನನು ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು. Hallelujah, Hallelujah. From 1 Corinthians chapter 15. 1 ಕೊರಿಂಥ 15 ಕೆಲವು ವಚನಗಳನ್ನ ಓದಿಕೊಳ್ಳೋಣ. Okay, since we don't have time to read, I'll just share what is written there. ಇಲ್ಲಿ ಏನು ಬರೆಯಲ್ಪಟ್ಟಿದ್ದು ಅದು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳುತ್ತೇನೆ. Now 1 Corinthians 15 talks about the resurrection of Christ. ಈ 1 ಕೊರಿಂಥ 15 ಹೇಳುತ್ತೆ ಇಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನ. And then it speaks about the resurrection of those who are true followers of Jesus. ಆ ಯೇಸುನ ಹಿಂಬಾಲಕರು ಯಾವ ರೀತಿಯಾಗಿ ಅವರು ಆ ಒಂದು ಪುನರುತ್ಥಾನ ಆಗುತ್ತಾರೆ. Okay, there are many faiths in this world. ಈ ಲೋಕದಲ್ಲಿ ಅನೇಕ ರೀತಿಯಾದ ನಂಬಿಕೆಗಳಿದೆ, many religions in this world. ಇಲ್ಲಿ ಅನೇಕ ಮತಗಳಿವೆ. But what is this faith in Christ? ಹಾಗಾದರೆ ಯೇಸುನಲ್ಲಿ ನಂಬಿಕೆ ಅಂದ್ರೆ ಏನು? That's what 1 Corinthians 15 says. ಅದೇ ಇಲ್ಲಿ 15 ಇಲ್ಲಿ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಹುಟ್ಟಿದ್ದಾರೆ. But they died and they have not come back to life. ಅವರು ಸತ್ತ ಮೇಲೆ ಪುನಃ ಬಂದಿಲ್ಲ. Only Jesus Christ, after his death, he rose up again on the third day. ಯೇಸು ಮಾತ್ರ ಅವರು ಸತ್ತ ಮೇಲೆ 3ನೇ ದಿನ ಎದ್ದಿದ್ದಾರೆ. And today, ಆ ಒಂದು ಸಂತೋಷ ಇಲ್ಲ. but when they believe in the Jesus who died for their sins, ಆದ್ರೆ ಯೇಸಪ್ಪನ ಯಾವಾಗ ಅವರು ಆ ಒಂದು ನನ್ನ ಪಾಪಕ್ಕೂ ಸತ್ತೆ ಅಂತ ನಂಬಿದ್ರು, and when they believed in Jesus who rose up again on the third day, 3ನೇ ದಿನ ಎದ್ದಂತ ಯೇಸು ನಂಬಿದ್ರು, and when they surrendered themselves to Jesus, ಯಾವಾಗ ಯೇಸುಗೋಸ್ಕರ ತನ್ನ ಜೀವನ ಸಮರ್ಪಿಸಿದ್ರು, something happened. ಅವರಲ್ಲಿ ಏನೋ ಒಂದು ನಡೀತು. That risen Jesus came into the heart of believers. ಅವರ ಒಂದು ಹೃದಯಕ್ಕೆ ಏಸಪ್ಪ 3ನೇ ದಿನ ಎದ್ದಿದ ಏಸಪ್ಪ ಬಂದ್ರು. Now today, ಜೀವ ಕೊಟ್ಟನು ನನಗಾಗಿ, ಎಂದಿಗೂ ಕೈ ಬಿಡನು, ಎಂದಿಗೂ ನನ್ನ ಅಗಲನು, ನನ್ನನೆಂದಿಗೂ ಕೈ ಬಿಡನು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮಣ್ಣಾಗಿ ಹೋಗು ಎಂದು ವಾಕ್ಯದಲ್ಲಿ ಕೊಟ್ಟಿದೆಯಪ್ಪ. ಆ ವಾಕ್ಯ ಪ್ರಕಾರ ಮಣ್ಣಾಗಿ ನನ್ನಿಂದ ಬಂದ ಶರೀರ ಮಣ್ಣಾಗಿ ಹೋಗು. ಮಧ್ಯದಲ್ಲಿದ್ದಂಥ ಕರ್ತನೆ ಅಪ್ಪ, ಹಿರಿಯ ಸೇವಕಿ ಆಗಿದ್ದ ಪದ್ಮಜ ಆಂಟಿಯವರು ಸ್ವಾಮಿ, ಅವರ ಜೀವಿತವನ್ನು ನಂಬಿಗಸ್ತಿಕೆಯ ರೀತಿಯಲ್ಲಿ ಕರ್ತನೆ ನಮ್ಮೆಲ್ಲರಿಗೂ ಒಂದು ಮಾದರಿಯಾಗಿ ನಡೆಸಿದಾರಪ್ಪ. ಅಪ್ಪ ಕರ್ತನೆ, ನಿನಗೆ ಭಯಪಡುವುದರಲ್ಲಿಯೂ ಯಥಾರ್ಥವಾದ ಜೀವಿತ ಸ್ವಾಮಿ, ಹೌದು ಕರ್ತನೆ, ನಂಬಿಗಸ್ತಿಕೆ ಜೀವಿತದಲ್ಲಿ ಮಾದರಿಯಾಗಿದ್ರು ಸ್ವಾಮಿ. ಈ ದಿವಸ ಕರ್ತನೆ ಅವರು ನಿನ್ನ ಬಳಿಗೆ ಬಂದಿದ್ದಾರೆ ಕರ್ತನೆ. ಈ ಒಂದು ಸಹ ಸಂಸ್ಕಾರವನ್ನು ಸ್ವಾಮಿ ನಾವು ಮಾಡುವಂತೆ ಕೊಟ್ಟ ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ. ಅದೆಲ್ಲರನ್ನ ಆಶೀರ್ವಾದ ಮಾಡಪ್ಪ ಕರ್ತನೆ. ಹೌದು ಸ್ವಾಮಿ, ಅಪ್ಪ ಕಳ್ಕೊಂಡ ಈ ಸಹೋದರನ ತಾಯಿಯನ್ನು ಕಳ್ಕೊಂಡ ಕುಟುಂಬವನ್ನು ಸಂತೈಸು ಆಧರಿಸಿ ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸಲ್ಲಲಿ ಅಪ್ಪ. ಅಪ್ಪ ಪಾಸ್ಟರ್ ಅಂಕಲ್ ಅವ್ರು ಹೇಳಿದಾಗೆ ಇವತ್ತು ನಾವು ಬಿತ್ತಾ ಇದ್ದೇವೆ
ಒಂದು ದಿವಸ ಕರ್ತನ ಅವರು ನೋಡ್ಲಿಕ್ಕಿದ್ದೇವೆ ಸ್ವಾಮಿ. ಅಪ್ಪ ಕರ್ತನಿಗೆ ವಂದನೆ ಸಲ್ಲಿಸ್ತಾ ಎಲ್ಲ ಘನತೆ ಮಾನ ಮಹಿಮೆ ಸ್ತುತಿ ಸ್ತೋತ್ರ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವಪ್ಪ ನಮ್ಮ ಪ್ರೀತಿಯ ತಂದೆಯಾದ ದೇವರೇ. ಪ್ರೀತಿಯ ಪವಿತ್ರಾತ್ಮನ ಸುಮಧುರ ನಮ್ಮೊಂದಿಗೆ ಎಂದೆಂದು ಪ್ರಿಯ ಮಕ್ಕಳಿಗೆ ಅಂತಿಮ ಆಶೀರ್ವಾದ ಹೊಂದಿಕೊಳ್ಳೋಣ. ತಂದೆಯ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪ್ರೀತಿಯ ಪವಿತ್ರಾತ್ಮದ ಸುಮಧುರವಾದ ಅನ್ಯತೆ ನಮ್ಮೊಂದಿಗೆ ಎಂದೆಂದಿರಲಿ ಸ್ವಾಮಿ. ಆಮೆನ್. ಆಮೆನ್. ಪ್ರಿಯ ದಿನ.